ಹೆಲೋ ಎವ್ರಿವನ್, ವೆಲ್ಕಮ್ ಟು ಬಯೋ ಸ್ಟಡಿ ಮೇಡ್ ಈಸಿ. ಸೊ ಇವತ್ತಿನ ವಿಡಿಯೋದಲ್ಲಿ 4th ಚಾಪ್ಟರ್ ಆಫ್ ಸೆಕೆಂಡ್ PU ರಿಪ್ರೊಡಕ್ಟಿವ್ ಹೆಲ್ತ್ ಚಾಪ್ಟರ್ ಮೇಲೆ KCETನಲ್ಲಿ ಏನೇನು ಕ್ವೆಶನ್ಸ್ ಬಂದಿದೆ ಅನ್ನೋದನ್ನು ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ ಒಂದು ಚಾಪ್ಟರಿಂದ KCETನಲ್ಲಿ 1 or 2 ಕ್ವೆಶನ್ಸ್ ಕಂಪಲ್ಸರಿಯಾಗಿ ಬಂದೇ ಬರುತ್ತೆ. 2016 ಮತ್ತು 17ನಲ್ಲಿ ಒಂದೊಂದೇ ಕ್ವೆಶನ್ ಬಂದಿತ್ತು. 18ಇಂದ ಏನಾಗ್ತಾಯಿದೆ, ಎರಡೆರಡು ಕ್ವೆಶನ್ಸ್ಗಳು ಕಂಪಲ್ಸರಿಯಾಗಿ ರಿಪ್ರೊಡಕ್ಟಿವ್ ಹೆಲ್ತ್ ಚಾಪ್ಟರಿಂದ ಬರ್ತಾ ಇದೆ. ಹಾಗಾಗಿ ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಲೆಟ್ಸ್ ಸ್ಟಾರ್ಟ್. ಈ ಚಾಪ್ಟರಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಗಳೇನೆಂದರೆ ಕಾಂಟ್ರಾಸೆಪ್ಟಿವ್ ಮೆಥಡ್ಗಳು, ಅದಾದ ನಂತರ ಆರ್ಟ್ಸ್, ದಟ್ ಈಸ್ ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜೀಸ್. ಆರ್ಟ್ಸ್ ರಿಲೇಟೆಡ್ ಕ್ವೆಶನ್ಸ್ಗಳನ್ನು ನಾನು ಎಂಡಲ್ಲಿ ಡಿಸ್ಕಸ್ ಮಾಡಿದ್ದೀನಿ ವಿತ್ ಡೀಟೇಲ್ಡ್ ಡಿಸ್ಕಷನ್. ಅಂದರೆ ಆರ್ಟ್ಸ್ ಟೆಕ್ನಾಲಜೀಸ್ ಏನೇನು, ಇನ್ ವಿಟ್ರೋ ಅಂದರೆ ಏನು, ಇನ್ ವಿವೋ ಅಂದ್ರೇನು, ಅದರಲ್ಲಿ ಬರುವಂಥ ಟೈಪ್ಸ್ಗಳು. ಸೊ ಹಾಗಾಗಿ ವಿಡಿಯೋ ಎಂಡ್ ತನಕ ನೋಡಿ, ಯು ವಿಲ್ ಗೆಟ್ ಮೋರ್ ಇನ್ಫಾರ್ಮೇಷನ್ ಆ್ಯಂಡ್ ಕ್ಲಿಯರ್ ಕಟ್ ನಾಲೆಜ್ ಅಬೌಟ್ ಆರ್ಟ್ಸ್. ಈ ಕ್ವೆಶನ್ KCET 2016ದು ಲ್ಯಾಕ್ಟೇಷನಲ್ ಅಮೆನೋರಿಯಾ ಬಗ್ಗೆ ಇದೆ. ಲ್ಯಾಕ್ಟೇಷನಲ್ ಅಮೆನೋರಿಯಾ ಅಂತಂದರೆ ಏನು ಫಸ್ಟ್ ನೋಡೋಣ. ಅಮೆನೋರಿಯಾ ಅಂತಂದರೆ, ಮೆನೋರಿಯಾ ಮೀನ್ಸ್ ಮೆನ್ಸಸ್, ಅಮೆನೋರಿಯಾ ಮೀನ್ಸ್ ನೋ ಮೆನ್ಸಸ್. ಅಂದರೆ ಮೆನ್ಸ್ಟ್ರುವಲ್ ಸೈಕಲ್ ಏನಾಗಿರುತ್ತೆ, ಸ್ಟಾಪ್ ಆಗಿರುತ್ತೆ. ಈ ಪೀರಿಯಡಲ್ಲಿ ಸ್ಟಾಪ್ ಆಗಿರುತ್ತೆ, ದಟ್ ಈಸ್ ಆಬ್ಸೆನ್ಸ್ ಆಫ್ ಮೆನ್ಸ್ಟ್ರುಯೇಷನ್. ಓಕೆ, ಸೊ ಯಾವಾಗ ಆಗ್ತಾ ಇದೆ, ಯಾವಾಗ ಮೆನ್ಸ್ಟ್ರುಯೇಷನ್ ಸ್ಟಾಪ್ ಆಗಿರುತ್ತೆ ಅಂತಂದರೆ ಲ್ಯಾಕ್ಟೇಷನಲ್ ಅಮೆನೋರಿಯಾ ಅಂತ ಕೊಟ್ಟಿದ್ದಾರೆ. ಸೊ ಲ್ಯಾಕ್ಟೇಷನ್ ಪೀರಿಯಡಲ್ಲಿ ಅಂದರೆ ಪಾರ್ಚುರೇಷನ್ ಆದ ನಂತರ, ಬೇಬಿ ಡೆಲಿವರಿ ಆದ ನಂತರ ಅಬೌಟ್ 4 to 6 months, ಮ್ಯಾಕ್ಸಿಮಮ್ 6 monthsವರೆಗೂ ಏನಾಗಿರುತ್ತೆ, ಕಂಪ್ಲೀಟ್ಲಿ ತಾಯಿ ಮಗುವಿಗೆ ಕಂಪ್ಲೀಟಾಗಿ ಹಾಲನ್ನ ಮಾತ್ರ ಫೀಡ್ ಮಾಡೋ ಟೈಮ್ ಏನಿರುತ್ತಲ್ಲ, ಸೊ ಆ ಟೈಮಲ್ಲಿ ಇಂಟೆನ್ಸ್ ಬ್ರೆಸ್ಟ್ ಫೀಡಿಂಗ್ ಇದ್ದಾಗ ಮೆನ್ಸಸ್ ಆಗೋದಿಲ್ಲ. ಓಕೆ, ಸೊ ಆ ಒಂದು ಪ್ರಕ್ರಿಯೆಗೆ ಲ್ಯಾಕ್ಟೇಷನಲ್ ಅಮೆನೋರಿಯಾ ಅಂತ ಹೇಳ್ತಾರೆ. ಸೊ ಇದು ಲ್ಯಾಕ್ಟೇಷನಲ್ ಅಮೆನೋರಿಯಾ ಆದಾಗ ಏನೇನು ಆಗುತ್ತೆ ಅನ್ನೋದು ಆಪ್ಷನ್ಸ್. ಫಸ್ಟ್, ಪ್ರಿವೆಂಟ್ಸ್ ಸೀಕ್ರೇಷನ್ ಆಫ್ ಮಿಲ್ಕ್ ಫ್ರಮ್ ಬ್ರೆಸ್ಟ್. ಆ್ಯಕ್ಚುಲಿ ಲ್ಯಾಕ್ಟೇಷನಲ್ ಅಮೆನೋರಿಯಾ ಅಂತಂದರೆ ಏನು, ಲ್ಯಾಕ್ಟೇಷನ್ ಆಗ್ತಾ ಇರುತ್ತೆ. ಓಕೆ, ಬ್ರೆಸ್ಟ್ ಫೀಡ್ ಮಾಡ್ತಾ ಇರ್ತಾರೆ ತಾಯಿ ಮಗುಗೆ, ಹಾಗಾಗಿ ಮೆನ್ಸಸ್ ಆಗ್ತಾ ಇರಲ್ಲ. ಓಕೆ, ಥರ್ಡ್ ಆಪ್ಷನ್ ನೋಡೋದಾದರೆ ಪ್ರಿವೆಂಟ್ಸ್ ಸೀಕ್ರೇಷನ್ ಆಫ್ ಪ್ರೋಲ್ಯಾಕ್ಟಿನ್. ಇದು ಕೂಡ ಅಲ್ಲ, ಇದು ಕೂಡ ಲ್ಯಾಕ್ಟೇಷನ್ನಿಗೆ ಬೇಕಾದಂಥ ಹಾರ್ಮೋನ್ ಪ್ರೋಲ್ಯಾಕ್ಟಿನ್ ಅದು ಸೀಕ್ರೆಟ್ ಆಗ್ತಾ ಇರುತ್ತೆ, ಅದನ್ನು ಇದು ಪ್ರಿವೆಂಟ್ ಮಾಡಲ್ಲ. ಇನ್ನು ಪ್ರಿವೆಂಟ್ಸ್ ಸ್ಪರ್ಮ್ಯಾಟೋಜೆನಿಸಿಸ್. ನೋ, ಸ್ಪರ್ಮ್ಯಾಟೋಜೆನಿಸಿಸ್ಗೂ ಇದಕ್ಕೂ ಸಂಬಂಧನೇ ಇರೋದಿಲ್ಲ, ಹೌದಾ? ಸೊ ಸ್ಪರ್ಮ್ಯಾಟೋಜೆನಿಸಿಸ್ ಮೇಲ್ಸಲ್ಲಾಗುವಂಥದ್ದು, ಇದು ಕಂಪ್ಲೀಟ್ಲಿ ನಾಟ್ ರಿಲೇಟೆಡ್. ಇನ್ನು ಸೆಕೆಂಡ್ ಆಪ್ಷನ್ ನೋಡೋದಾದರೆ ಇಟ್ ಪ್ರಿವೆಂಟ್ಸ್ ಕಾನ್ಸೆಪ್ಷನ್ ಅಥವಾ ಪ್ರೆಗ್ನೆನ್ಸಿ. ಸೊ ದಿಸ್ ಈಸ್ ರೈಟ್ ಆನ್ಸರ್. ಯಾಕಂತಂದರೆ ಮೆನ್ಸಸ್ ಆದರೆ, ಮೆನ್ಸ್ಟ್ರುವಲ್ ಸೈಕಲ್ ಕಂಟಿನ್ಯೂ ಆದರೆ ಮಾತ್ರ ಓವಮ್ ರಿಲೀಸ್ ಆಗುತ್ತೆ, ದಟ್ ಈಸ್ ಓವ್ಯುಲೇಷನ್ ಆಗುತ್ತೆ. ಓವ್ಯುಲೇಷನ್ ಆದಾಗ ಮಾತ್ರ ಏನಾಗುತ್ತೆ, ಅಲ್ಲಿ ಓವಮ್ ಪ್ರೆಸೆಂಟ್ ಇರುತ್ತೆ ಫರ್ಟಿಲೈಸೇಷನ್ನಿಗೆ. ಓಕೆ, ಸೊ ನೋ ಮೆನ್ಸಸ್ ಅಂದರೆ ಏನರ್ಥ, ನೋ ಓವ್ಯುಲೇಷನ್ ಅಂತ ಅರ್ಥ. ನೆಕ್ಸ್ಟ್ ಕ್ವೆಶನ್ KCET 2017ನಲ್ಲಿ ಕೇಳಿರುವಂಥದ್ದು. ಇನ್ ಇಂಡಿಯಾ ದ ಆ್ಯಕ್ಷನ್ ಪ್ಲ್ಯಾನ್ಸ್ ಫಾರ್ ಫ್ಯಾಮಿಲಿ ಪ್ಲ್ಯಾನಿಂಗ್ ವೇರ್ ಇನಿಷಿಯೇಟೆಡ್ ಇನ್ ದ ಇಯರ್. ಯಾವ ಇಯರಲ್ಲಿ, ಯಾವ ವರ್ಷದಲ್ಲಿ ಫ್ಯಾಮಿಲಿ ಪ್ಲ್ಯಾನಿಂಗ್ ಆ್ಯಕ್ಷನ್ ಪ್ಲ್ಯಾನ್ಸನ್ನು ಇಂಡಿಯಾದಲ್ಲಿ ಶುರು ಮಾಡಲಾಯಿತು ಅಂತ ಕೇಳಿದ್ದಾರೆ. ಡೈರೆಕ್ಟ್ ಕ್ವೆಶನ್. 1951ನಲ್ಲಿ ಈ ಪ್ಲ್ಯಾನ್ಗಳು ಅಂದರೆ ಈ ಪ್ರೋಗ್ರಾಮ್ಗಳು ಶುರುವಾಯಿತು. ನೆಕ್ಸ್ಟ್ ಕ್ವೆಶನ್ KCET 2018ದು ಮ್ಯಾಚ್ ದ ಫಾಲೋಯಿಂಗ್. ಓಕೆ, ಸೊ ಇದರಲ್ಲಿ ಏನು ಕೇಳಿದ್ದಾರೆ ಅಂತಂದರೆ ಮೆಥಡ್ಸ್ ಆಫ್ ಬರ್ತ್ ಕಂಟ್ರೋಲ್. ಓಕೆ, ಸೊ ಮೆಥಡ್ಸ್ಗಳೇನೇನಿದೆ, ನ್ಯಾಚುರಲ್ ಮೆಥಡ್ ಇದೆ, ಬ್ಯಾರಿಯರ್ ಮೆಥಡ್ ಇದೆ, ಸರ್ಜಿಕಲ್ ಮತ್ತು ಕೆಮಿಕಲ್ ಮೆಥಡ್ಸ್. ದಟ್ ಈಸ್ ಇಂಜೆಕ್ಷನ್ಸ್ ಮತ್ತು ಪಿಲ್ಸ್ ಏನಿದೆಯಲ್ಲ, ಸೊ ದಟ್ ಈಸ್ ಕೆಮಿಕಲ್ ಮೆಥಡ್, ಅಂದರೆ ಹಾರ್ಮೋನ್ಸ್ಗಳನ್ನು ಯೂಸ್ ಮಾಡಿ ಕಂಟ್ರೋಲ್ ಮಾಡುವಂತಹ ಮೆಥಡ್ಗಳು. ಓಕೆ, ಸೊ ಇಷ್ಟು ಮೆಥಡ್ಗಳಿದೆ. ಫಸ್ಟ್ ನೋಡೋಣ ಸರ್ಜಿಕಲ್ ಮೆಥಡ್. ಸೊ ಸರ್ಜಿಕಲ್ ಮೆಥಡ್ ಅಂತಂದರೆ ಸರ್ಜರಿ ಮಾಡುವಂಥದ್ದು. ಅದರಲ್ಲಿ ಎರಡಿದೆ, ಒಂದು ಟ್ಯೂಬೆಕ್ಟಮಿ, ಇನ್ನೊಂದು ವ್ಯಾಸೆಕ್ಟಮಿ. ಟ್ಯೂಬೆಕ್ಟಮಿ ಅಂತಂದರೆ ಫ್ಯಾಲೋಪಿಯನ್ ಟ್ಯೂಬನ್ನು ಅಲ್ಲಿ ಬ್ಲಾಕ್ ಮಾಡಲಾಗುತ್ತೆ. ವ್ಯಾಸೆಕ್ಟಮಿ ಅಂತಂದರೆ ವ್ಯಾಸ್ ಡಿಫರೆನ್ಸ್ ಏನಿರುತ್ತೆ ಅದನ್ನು ಬ್ಲಾಕ್ ಮಾಡುವಂಥದ್ದು. ಓಕೆ, ಸೊ ಇವೆರಡು ಸರ್ಜರಿಗಳು, ಟ್ಯೂಬೆಕ್ಟಮಿ ಇನ್ ಫೀಮೇಲ್ಸ್, ವ್ಯಾಸೆಕ್ಟಮಿ ಇನ್ ಮೇಲ್ಸ್. ಓಕೆ, ಸೊ ಈ ಮೆಥಡಿಂದ ಬರ್ತ್ ಕಂಟ್ರೋಲ್ ಮಾಡುವಂಥದ್ದು. ಇದರಲ್ಲಿ ಆಪ್ಷನ್ ಯಾವುದಿದೆ, ಟ್ಯೂಬೆಕ್ಟಮಿ ಇದೆ. ಓಕೆ, ಸೊ ಟ್ಯೂಬೆಕ್ಟಮಿ, ವ್ಯಾಸೆಕ್ಟಮಿ ಎರಡೂ ಕೂಡ ಸರ್ಜಿಕಲ್ ಮೆಥಡ್ಸ್. ಇಲ್ಲಿ ಟ್ಯೂಬೆಕ್ಟಮಿ ಕೊಟ್ಟಿದ್ದಾರೆ. ಸೊ ಸರ್ಜಿಕಲ್ ಮೆಥಡ್ ಈಸ್ ಟ್ಯೂಬೆಕ್ಟಮಿ. ಇನ್ನು ಬ್ಯಾರಿಯರ್ ಮೆಥಡ್ಸ್ ಅಂತಂದರೆ ಇಲ್ಲಿ ಸೆಕ್ಷುವಲ್ ಇಂಟರ್ಕೋರ್ಸ್ ಏನು ಆಗುತ್ತೆ ಆವಾಗ ಮೇಲ್ ಮತ್ತು ಫೀಮೇಲ್
ಸೆಕ್ಸ್ ಆರ್ಗನ್ಗಳ ಮಧ್ಯೆ ಬ್ಯಾರಿಯರ್ ಥರ ಆ್ಯಕ್ಟ್ ಮಾಡುತ್ತೆ. ಅಂದರೆ ಸ್ಪರ್ಮ್ಗಳು ಫೀಮೇಲ್ ಬಾಡಿಯನ್ನು ಎಂಟರ್ ಆಗದೆ ಇರೋ ಥರ ನೋಡ್ಕೊಳ್ಳುವಂತಹ ಬ್ಯಾರಿಯರ್. ಓಕೆ, ಸೊ ಇದು ಬ್ಯಾರಿಯರ್ ಮೆಥಡ್ಗಳು. ಇದರಲ್ಲಿ ಬ್ಯಾರಿಯರ್ ಮೆಥಡಲ್ಲಿ ನೋಡೋದಾದರೆ ಡಯಾಫ್ರಗಮ್ಸ್, ಸರ್ವೈಕಲ್ ಕ್ಯಾಪ್ಸ್, ವಾಲ್ಟ್ಸ್, ಅದಾದ ನಂತರ ಇನ್ನು ಸ್ಪ್ರೇಗಳು, ಸ್ಪರ್ಮಿಸೈಡಲ್ ಸ್ಪ್ರೇಸ್. ಓಕೆ, ಸೊ ಈ ಥರ ಸ್ಪ್ರೇಗಳು ಬರುತ್ತೆ. ಅದಾದ ನಂತರ IUDs, ಇಂಟ್ರಾ ಯುಟರೈನ್ ಡಿವೈಸಸ್ ಬಿಟ್ಟರೆ ಪಾಪ್ಯುಲರ್ ಬ್ಯಾರಿಯರ್ ಮೆಥಡ್ ಯಾವುದು ಅಂತಂದರೆ ಇಟ್ ಈಸ್ ಕಾಂಡಮ್. ಓಕೆ, ಸೊ ಇಲ್ಲಿ ಬ್ಯಾರಿಯರ್ ಮೆಥಡ್ ಈಸ್ ಇನ್ ಕಾಲಮ್ 2 ಕಾಂಡಮ್. ನೆಕ್ಸ್ಟ್ ನ್ಯಾಚುರಲ್ ಮೆಥಡ್. ನ್ಯಾಚುರಲ್ ಮೆಥಡ್ಸ್ ಅಂತಂದರೆ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಬಳಸದೆ, ಬ್ಯಾರಿಯರ್ ಬಳಸದೆ, ಯಾವುದೇ ಸರ್ಜರಿ ಇಲ್ಲದೇ ನ್ಯಾಚುರಲ್ ಆಗಿಯೇ ಈ ಒಂದು ಬರ್ತನ್ನು ಕಂಟ್ರೋಲ್ ಮಾಡುವಂಥದ್ದು. ಸೊ ಹೇಗೆ ಕಂಟ್ರೋಲ್ ಮಾಡಬಹುದು? ಒಂದು ಸೆಕ್ಷುವಲ್ ಇಂಟರ್ಕೋರ್ಸ್ ಆಗದೇ ಇರೋ ಥರ ನೋಡಿಕೊಂಡ್ರೆ ಏನಾಗುತ್ತೆ, ಅಲ್ಲಿ ಪ್ರೆಗ್ನೆನ್ಸಿ ಆಗೋದಿಲ್ಲ. ಸೊ ಹಾಗಾಗಿ ಬರ್ತ್ ಕಂಟ್ರೋಲ್ ಆಗ್ತಾಯಿದೆ. ಸೊ ಈ ಥರ ಮೆಥಡ್ ಯಾವುದು ಅಂತಂದರೆ ಪಿರಿಯಾಡಿಕ್ ಆಬ್ಸ್ಟಿನೆನ್ಸ್ ಇದೆ. ಓಕೆ, ಸೊ ಈ ಮೆಥಡಲ್ಲಿ ಏನಾಗುತ್ತೆ ಅಂತಂದರೆ ದೇರ್ ಈಸ್ ನೋ ಸೆಕ್ಷುವಲ್ ಕಾಂಟ್ಯಾಕ್ಟ್ ಬಿಟ್ವೀನ್ ಮೇಲ್ ಆ್ಯಂಡ್ ಫೀಮೇಲ್. ಸೊ ಅವಾಗ ಏನಾಯಿತು, ಯಾವುದೇ ರೀತಿಯಾದಂತಹ ಸೆಕ್ಷುವಲ್ ಕಾಂಟ್ಯಾಕ್ಟೇ ಆಗಿಲ್ಲ ಅಂತಂದರೆ ಆಬ್ವಿಯಸ್ಲಿ ಬರ್ತ್ ಕಂಟ್ರೋಲ್ ಆಗ್ತಾಯಿದೆ. ಅದು ಒಂದು. ಇನ್ನೊಂದು ಲ್ಯಾಕ್ಟೇಷನಲ್ ಅಮೆನೋರಿಯಾ. ಸೊ ಆವಾಗಲೇ ನೋಡಿದಾಗ ಲ್ಯಾಕ್ಟೇಷನಲ್ ಅಮೆನೋರಿಯಾ ಬಗ್ಗೆ ನಾನು ಫಸ್ಟ್ ಕ್ವೆಶನ್ ಡಿಸ್ಕಸ್ ಮಾಡುವಾಗ ಹೇಳಿದೆ. ಸೊ ಅಲ್ಲೂ ಕೂಡ ಅದು ಕೂಡ ನ್ಯಾಚುರಲ್ ಮೆಥಡ್ ಅದು. ಓಕೆ, ಯಾವುದೇ ರೀತಿಯಾದಂಥ ಬೇರೆ ಮೆಥಡ್ಗಳನ್ನು ಬಳಸದೆ ಬರ್ತ್ ಕಂಟ್ರೋಲ್ ಆಗ್ತಾಯಿದೆ. ಬಿಕಾಸ್ ಅಲ್ಲಿ ಮೆನ್ಸಸ್ಸೇ ಆಗಲ್ಲ, ಓವ್ಯುಲೇಷನ್ ಆಗಲ್ಲ. ಸೊ ಹಾಗಾಗಿ ನೋ ಫರ್ಟಿಲೈಸೇಷನ್, ನೋ ಪ್ರೆಗ್ನೆನ್ಸಿ. ಓಕೆ, ಇನ್ನೊಂದು ಯಾವುದು ವಿತ್ಡ್ರಾವಲ್ ಅಥವಾ ಕಾಯ್ಟಸ್ ಇಂಟರಪ್ಟಸ್ ಅಂತ. ಸೊ ಇಲ್ಲಿ ಸೆಕ್ಷುವಲ್ ಇಂಟರ್ಕೋರ್ಸ್ ಆದರೂ ಕೂಡ ಎಟ್ ದ ಟೈಮ್ ಆಫ್ ಎಜಾಕ್ಯುಲೇಷನ್ ಏನು ಮಾಡ್ತಾರೆ, ಪೆನ್ನಿಸ್ ಈಸ್ ವಿತ್ಡ್ರಾನ್ ಫ್ರಮ್ ದ ಫೀಮೇಲ್ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟ್. ಅಂತಂದರೆ ಪೆನ್ನಿಸನ್ನು ಹೊರಗಡೆ ತೆಗಿಯೋದ್ರಿಂದ ಎಟ್ ದ ಟೈಮ್ ಆಫ್ ಎಜಾಕ್ಯುಲೇಷನ್ ಅವಾಗೇನಾಗುತ್ತೆ, ಆ ಒಂದು ಸೆಮನ್ ಫೀಮೇಲ್ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟು ಗೆ ಇನ್ಸೆಮಿನೇಟ್ ಆಗೋದಿಲ್ಲ. ಓಕೆ, ಸೊ ಆವಾಗ ಆ ರೀತಿಯಾಗೂ ಕೂಡ ನ್ಯಾಚುರಲ್ ಆಗಿ ಬರ್ತ್ ಕಂಟ್ರೋಲ್ ಆಗುತ್ತೆ. ಸೊ ಇದಿಷ್ಟು ನ್ಯಾಚುರಲ್ ಮೆಥಡ್ಗಳು. ಓಕೆ, ಸೊ ಇಲ್ಲಿ ನ್ಯಾಚುರಲ್ ಮೆಥಡ್ ಯಾವ್ದು ಕೊಟ್ಟಿದ್ದಾರೆ, ಲ್ಯಾಕ್ಟೇಷನಲ್ ಅಮೆನೋರಿಯಾ. ನೆಕ್ಸ್ಟ್ ಕೆಮಿಕಲ್ ಮೆಥಡ್ಸ್. ಕೆಮಿಕಲ್ ಮೆಥಡ್ಸ್ ಅಂತಂದರೆ ಹಾರ್ಮೋನ್ಗಳನ್ನು ಬಳಸಿ ಬರ್ತ್ ಕಂಟ್ರೋಲ್ ಮಾಡುವಂತಹ ಮೆಥಡ್. ಸೊ ಹಾರ್ಮೋನ್ಸ್ ಅಂದರೆ ಯಾವುದು, ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟಿರಾನ್ ಕಾಂಬಿನೇಷನ್ ಇರುವಂತಹ ಮೆಡಿಸಿನ್. ಓಕೆ, ಸೊ ದಟ್ ಈಸ್ ಹಿಯರ್ ಪಿಲ್ಸ್ ಅಥವಾ ಇಂಜೆಕ್ಷನ್ಸ್. ಇಲ್ಲಿ ಆಪ್ಷನ್ ಪಿಲ್ಸ್. ಓಕೆ, ಸೊ ಈ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಲೆಟ್ಸ್ ಮೂವ್ ಟು ನೆಕ್ಸ್ಟ್ ಕ್ವೆಶನ್. ಇಟ್ಸ್ ಫ್ರಮ್ KCET 2018. ಕ್ವೆಶನ್ ಏನಿದೆ ಅಂತಂದರೆ ದ ಫಾಲೋವಿಂಗ್ ಫ್ಯಾಕ್ಟರ್ಸ್ ಇಂಡಿಕೇಟ್ ಇಂಪ್ರೂವ್ಡ್ ರಿಪ್ರೊಡಕ್ಟಿವ್ ಹೆಲ್ತ್ ಆಫ್ ಸೊಸೈಟಿ. ಸೊ ಇದರಲ್ಲಿ ಯಾವ್ಯಾವ ಒಂದು ಆಪ್ಷನ್ಸ್ಗಳು ರಿಪ್ರೊಡಕ್ಟಿವ್ ಹೆಲ್ತ್ ಇಂಪ್ರೂವ್ ಆಗಿದೆ, ಒಂದು ಸೊಸೈಟಿಯಲ್ಲಿ ರಿಪ್ರೊಡಕ್ಟಿವ್ ಹೆಲ್ತ್ ಇಂಪ್ರೂವ್ ಆಗಿದೆ ಆ ಒಂದು ಜನದ್ದು ಅಂತ ಹೇಳಿ ಯಾವ್ಯಾವ ಫ್ಯಾಕ್ಟರ್ಸ್ಗಳಿಂದ ನಮಗೆ ಗೊತ್ತಾಗುತ್ತೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್ ನೋಡೋದಾದರೆ ಬೆಟರ್ ಡಿಟೆಕ್ಷನ್ ಆ್ಯಂಡ್ ಕ್ಯೂರ್ ಆಫ್ ಡಿಸೀಸ್. ಅಂದರೆ ಇಲ್ಲಿ ಡಿಸೀಸಸ್ಗಳಂದರೆ ಯಾವುದು ಅಂದರೆ ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ಗಳೇನಿದೆ ಅಂದರೆ ರಿಲೇಟೆಡ್ ಟು ರಿಪ್ರೊಡಕ್ಟಿವ್ ಹೆಲ್ತಿಗೆ ಸಂಬಂಧಪಟ್ಟಂಥ ಡಿಸೀಸಸ್ಗಳ ಡಿಟೆಕ್ಷನ್, ಬೇಗ ಅದನ್ನು ಕಂಡು ಹಿಡಿದು ಆ ಒಂದು ಡಿಸೀಸ್ಗಳನ್ನು ಕ್ಯೂರ್ ಮಾಡುವಂತಹದ್ದು. ಆಪ್ಷನ್ 2 ಬೆಟರ್ ಪೋಸ್ಟ್ ನ್ಯಾಟಲ್ ಕೇರ್. ಅಂದರೆ ಮಗು ಹುಟ್ಟಿದ ನಂತರ ಒಳ್ಳೆ ಕೇರ್ ತಗೊಳ್ಳೋದ್ರಿಂದ. ನೆಕ್ಸ್ಟ್ ಮೆಡಿಕಲಿ ಅಸಿಸ್ಟೆಡ್ ಡಿಲಿವರೀಸ್ ಅಂತಂದರೆ ಇವಾಗ ಯೂಶ್ವಲಿ ಹಳ್ಳಿಗಳಲ್ಲಿ ಏನಾಗ್ಬಿಡುತ್ತೆ, ನೀಟಾಗಿ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಇಲ್ಲದೆ, ಹಾಸ್ಪಿಟಲ್ಸ್ ಫೆಸಿಲಿಟಿ ಇಲ್ಲದೆ ಅಲ್ಲಿ ಡೆಲಿವರಿ ಟೈಮಲ್ಲಿ ಮಗು ಮತ್ತು ತಾಯಿಗೆ ಹಾನಿಯಾಗುವಂಥದ್ದು ಅಥವಾ ಅವರು ಸತ್ತೋಗುವಂಥ ಚಾನ್ಸಸ್ ಇರುತ್ತೆ. ಓಕೆ, ಸೊ ಹೀಗಾಗಿ ಮೆಡಿಕಲಿ ಅಸಿಸ್ಟೆಡ್ ಡಿಲಿವರೀಸ್ಗಳಿಂದ ಇಲ್ಲಿ ಒಂದು ಡಿಲಿವರೀಸ್ಗಳು ಅಂದರೆ ಬೇಬಿ ಡಿಲಿವರಿ ಮೆಡಿಕಲಿ ಅಸಿಸ್ಟ್ ಮಾಡೋದ್ರಿಂದ, ಅಂದರೆ ಒಳ್ಳೆ ರೀತಿ ಪ್ರಾಪರ್ ಕೇರ್ ತಗೊಳ್ಳೋದ್ರಿಂದ ಹಾಸ್ಪಿಟಲ್ಗಳಲ್ಲಿ. ಇನ್ನು ಇನ್ಕ್ರೀಸ್ಡ್ MMR ಅಂತಂದರೆ ಮ್ಯಾಟ್ರನಲ್ ಮಾರ್ಟಾಲಿಟಿ ರೇಟ್ ಅಂತಂದರೆ ಡೆಲಿವರಿ ಟೈಮಲ್ಲಿ ಎಷ್ಟೊಂದು ಹೆಣ್ಮಕ್ಳು ಸತ್ತು ಹೋಗಿಬಿಡ್ತಾರೆ. ಸೊ ಆ ಒಂದು ಮಾರ್ಟಾಲಿಟಿ ರೇಟ್ ಜಾಸ್ತಿ ಆಗೋದ್ರಿಂದ. ಸೊ ಯಾವುದ್ಯಾವುದರಿಂದ ನಮಗೆ ರಿಪ್ರೊಡಕ್ಟಿವ್ ಹೆಲ್ತ್ ಇಂಪ್ರೂವ್ ಆಗಿದೆ ಒಂದು ಸೊಸೈಟಿನಲ್ಲಿ ಅನ್ನೋದು ಗೊತ್ತಾಗುತ್ತೆ. ಸೊ 4 ಆಪ್ಷನ್ಸ್ ನೋಡಿದಾಗ ಯಾವುದರಿಂದ ಗೊತ್ತಾಗ್ತಾ ಇದೆ ಇಲ್ಲಿ, ಬೈ ಆಪ್ಷನ್ 1, 2 ಆ್ಯಂಡ್ 3. ಓಕೆ, ಅಂದರೆ ಈ ಒಂದು ಡಿಸೀಸಸ್ಗಳನ್ನು ಬೇಗ ಕಂಡು ಹಿಡಿದು ಕ್ಯೂರ್ ಮಾಡೋದು ಮತ್ತು
ಪೋಸ್ಟ್ ನ್ಯಾಟಲ್ ಕೇರ್ ಅಂತಂದರೆ ಆಫ್ಟರ್ ಡಿಲೆವರಿ ಒಳ್ಳೆ ಕೇರ್ ತಗೊಳ್ಳೋದು ಮತ್ತು ಡಿಲೆವರಿಗಳು ಮೆಡಿಕಲಿ ಅಸಿಸ್ಟೆಡ್ ಆಗಿ ನಡೆಯೋದ್ರಿಂದ ಏನಾಗ್ತಾ ಇದೆ, ರಿಪ್ರೊಡಕ್ಟಿವ್ ಹೆಲ್ತ್ ಇಂಪ್ರೂವ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಇನ್ಕ್ರೀಸ್ಡ್ MMR ಅಂತಂದರೆ ಜಾಸ್ತಿ ಡಿಲೆವರಿ ಟೈಮಲ್ಲಿ ಹೆಣ್ಮಕ್ಳು ಸತ್ತು ಹೋದರೆ ಏನಾಗುತ್ತೆ, ಅಲ್ಲಿ ರಿಪ್ರೊಡಕ್ಟಿವ್ ಹೆಲ್ತ್ ಇಂಪ್ರೂವ್ ಆಗಿಲ್ಲ ಅಂತ ತೋರಿಸುತ್ತೆ. ಸೊ ಹಾಗಾಗಿ ಆಪ್ಷನ್ 4 ಅಲ್ಲ, 1, 2, 3 ಆಪ್ಷನ್ಸ್ ಆರ್ ರೈಟ್. ಸೊ ಆಪ್ಷನ್ ಬಿ ಈಸ್ ಕರೆಕ್ಟ್. ನೆಕ್ಸ್ಟ್ 2019 ಕೇಳಿರುವಂಥ ಕ್ವೆಶನ್, ಅ ಮೆಥಡ್ ಆಫ್ ನ್ಯಾಚುರಲ್ ಕಾಂಟ್ರಾಸೆಪ್ಷನ್ ವಿಚ್ ರಿಕ್ವೈರ್ಸ್ ಕರೆಕ್ಟ್ ನಾಲೆಜ್ ಆಫ್ ಮೆನ್ಸ್ಟ್ರುವಲ್ ಸೈಕಲ್ ಈಸ್. ಅಂದರೆ ಯಾವ ಒಂದು ನ್ಯಾಚುರಲ್ ಮೆಥಡಿಗೆ ಮೆನ್ಸ್ಟ್ರುವಲ್ ಸೈಕಲ್ ಬಗ್ಗೆ ಸರಿಯಾದ ನಾಲೆಜ್ ಇರಬೇಕು. ಸೊ ಇಲ್ಲಿ ನಾಲೆಜ್ ಇನ್ ದ ಸೆನ್ಸ್ ಯಾವ ಡೇಗೆ ಓವ್ಯುಲೇಷನ್ ಆಗುತ್ತೆ ಅನ್ನೋ ಒಂದು ನಾಲೆಜ್ ಇರಬೇಕು. ಯಾಕೆ ಓವ್ಯುಲೇಷನ್ ಡೇ ಗೊತ್ತಿರಬೇಕು ಅಂತಂದರೆ, ಆಬ್ವಿಯಸ್ಲಿ ಓವ್ಯುಲೇಷನ್ ಆಗೋದ್ರಿಂದ ಏನಾಗುತ್ತೆ, ಓವಮ್ ರಿಲೀಸ್ ಆಗ್ತಾ ಇದೆ. ಸೊ ಎಟ್ ದ ಸೇಮ್ ಟೈಮ್ ಓವಮ್ ಫೆಲೋಪಿಯನ್ ಟ್ಯೂಬಿಗೆ ರೀಚ್ ಆದಾಗ ಸ್ಪರ್ಮ್ ಕೂಡ ರೀಚ್ ಆದರೆ ಏನಾಗುತ್ತೆ, ಅಲ್ಲಿ ಕಾನ್ಸೆಪ್ಷನ್ ಆಗೋ ಚಾನ್ಸಸ್ ಇರುತ್ತೆ, ದಟ್ ಈಸ್ ಪ್ರೆಗ್ನೆನ್ಸಿ ಅಕರ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಹಾಗಾಗಿ ಓವ್ಯುಲೇಷನ್ ಡೇ ಗೊತ್ತಿದ್ದರೆ ಅನ್ವಾಂಟೆಡ್ ಪ್ರೆಗ್ನೆನ್ಸಿಗಳನ್ನು ಕಂಟ್ರೋಲ್ ಮಾಡಬಹುದು. ಸೊ ಈ ಒಂದು ನಾಲೆಜ್ ಎಲ್ಲಿ ಯೂಸ್ ಆಗುತ್ತೆ ನೋಡೋದಾದರೆ, ಲೆಟ್ಸ್ ಸಿ ದ ಆಪ್ಷನ್ಸ್. ಸೊ ಯಾವ್ದ್ಯಾವುದು ಆಗಲ್ಲ, ಆಪ್ಷನ್ಸ್ ಯಾವುದು ತಪ್ಪು ಅನ್ನೋದು ನೋಡ್ತಾ ಹೋಗೋದಾದರೆ, ಕಾಯ್ಟಸ್ ಇಂಟರಪ್ಟಸ್ ಆಪ್ಷನ್ ಡಿನಲ್ಲಿ ಏನಾಗ್ತಾ ಇದೆ, ಅಲ್ಲಿ ಇನ್ಸೆಮಿನೇಷನ್ನೇ ಆಗ್ತಾ ಇಲ್ಲ ಫಿಮೇಲ್ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟಲ್ಲಿ. ಸೊ ಹಾಗಾಗಿ ಅಲ್ಲಿ ಕಾನ್ಸೆಪ್ಷನ್ ಆಗೋ ಚಾನ್ಸಸ್ಸೇ ಇರೋದಿಲ್ಲ, ಸ್ಪರ್ಮ್ ಓವಮ್ ಮೀಟ್ ಆಗೋದೇ ಇಲ್ಲ. ಸೊ ಹಾಗಾಗಿ ಇಲ್ಲಿ ಮೆನ್ಸ್ಟ್ರುವಲ್ ಸೈಕಲ್ನ ನಾಲೆಜ್ ಇಲ್ಲಿ ಅನ್ನೆಸೆಸರಿ. ಓಕೆ, ನೆಕ್ಸ್ಟ್ ಇನ್ನು ಆಪ್ಷನ್ ಸಿ ನೋಡೋದಾದರೆ, ಇಂಟ್ರಾ ಯುಟರೈನ್ ಡಿವೈಸಸ್ IUDಗಳು. ಸೊ ಇಲ್ಲೂ ಕೂಡ ಏನಾಗ್ತಾ ಇದೆ, ಇನ್ ಕೇಸ್ ಸ್ಪರ್ಮ್ಗಳು ಡೆಪಾಸಿಟ್ ಆದರೂ ಕೂಡ ಇಂಟ್ರಾಯುಟರೈನ್ ಡಿವೈಸಸ್ ಮುಖಾಂತರ ಅದು ಪ್ರೆಗ್ನೆನ್ಸಿಯನ್ನು ತಡೆಗಟ್ಟುತ್ತೆ. ಇದಕ್ಕೆ ಓವ್ಯುಲೇಷನ್ ಆದರೂ ಆಗದೇ ಇದ್ರೂ ಅದು ತನ್ನ ಕೆಲಸ ಮಾಡ್ತಾನೆ ಇರುತ್ತೆ. ಓಕೆ, ಸೊ ಹಾಗಾಗಿ ಇಲ್ಲಿ ಮೆನ್ಸ್ಟ್ರುವಲ್ ಸೈಕಲ್ನ ನಾಲೆಜ್ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಲ್ಯಾಕ್ಟೇಷನಲ್ ಅಮೆನೋರಿಯಾ. ಸೊ ಇಲ್ಲಿ ಏನು, ಇಲ್ಲಿ ಮೆನ್ಸಸ್ಸೇ ಆಗೋದಿಲ್ಲ ಲ್ಯಾಕ್ಟೇಷನಲ್ ಅಮೆನೋರಿಯಾ ಆ ಒಂದು ಟೈಮಲ್ಲಿ. ಸೊ ಹಾಗಾಗಿ ಇಲ್ಲೂ ಕೂಡ ಮೆನ್ಸ್ಟ್ರುವಲ್ ಸೈಕಲ್ ಬಗ್ಗೆ ಇಟ್ ಈಸ್ ನಾಟ್ ನೆಸೆಸರಿ. ಬಟ್ ಪಿರಿಯಾಡಿಕ್ ಆಬ್ಸ್ಟಿನೆನ್ಸ್, ಸೊ ಈ ಒಂದು ಆಪ್ಷನ್ ಏನಿದೆ, ಇಟ್ ರನ್ಸ್ ಆನ್ ದ ನಾಲೆಜ್ ಆಫ್ ಮೆನ್ಸ್ಟ್ರುವಲ್ ಸೈಕಲ್. ಓಕೆ, ಸೊ ಇಲ್ಲಿ ಪಿರಿಯಾಡಿಕ್ ಆಬ್ಸ್ಟಿನೆನ್ಸ್ ಅಂತಂದರೆ ಟು ಅವಾಯ್ಡ್. ಓಕೆ, ಸೊ ಆ್ಯಕ್ಚುಯಲ್ ಆಗಿ ಪಿರಿಯಾಡಿಕ್ ಆಬ್ಸ್ಟಿನೆನ್ಸ್ ಮೀನಿಂಗ್ ಏನಿದೆ, ಕಪಲ್ ಅವಾಯ್ಡ್ ಆರ್ ಅಬ್ಸ್ಟೇನ್ ಫ್ರಮ್ coitus from day of 10 to 17 of the menstrual cycle. ಸೊ ಅಂದರೆ ಇಲ್ಲಿ ಓವ್ಯುಲೇಷನ್ ಪಿರಿಯಡ್ ಏನಿರುತ್ತಲ್ಲ, ಸೊ ಆ ಓವ್ಯುಲೇಷನ್ ಪಿರಿಯಡಲ್ಲಿ ದೇ ಡೋಂಟ್ ಇನ್ವಾಲ್ವ್ ಇನ್ ಸೆಕ್ಷುವಲ್ ಇಂಟರ್ಕೋರ್ಸ್. ಓಕೆ, ಸೊ ಆವಾಗ ಏನಾಗುತ್ತೆ, ಅಲ್ಲಿ ಓವ್ಯುಲೇಷನ್ ಆದ ಟೈಮಲ್ಲಿ ಓವಮ್ ಪ್ರೆಸೆಂಟ್ ಇರುತ್ತೆ ಫೆಲೋಪಿಯನ್ ಟ್ಯೂಬಲ್ಲಿ. ಸೊ ಹಾಗಾಗಿ ಪಿರಿಯಾಡಿಕ್ ಆಬ್ಸ್ಟಿನೆನ್ಸ್ಗೆ ಮೆನ್ಸ್ಟ್ರುವಲ್ ಸೈಕಲ್ನ ನಾಲೆಜ್ ಇಂಪಾರ್ಟೆಂಟ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಕ್ವೆಶನ್ ಈಸ್ ಅಬೌಟ್ ಆರ್ಟ್ಸ್. ಸೊ ಆರ್ಟ್ಸ್ ಟೆಕ್ನಾಲಜೀಸ್ನ ನಾನು ಎಕ್ಸ್ಪ್ಲೇನ್ ಮಾಡಿದ ನಂತರ ಈ ಕ್ವೆಶನಿಗೆ ಬರ್ತೀನಿ. ನಾವು ವಿ ವಿಲ್ ಮೂವ್ ಟು KCET 2020 ಬಂದಿರುವಂಥ ಕ್ವೆಶನ್. ಏನು ಕೇಳಿದ್ದಾರೆ ಅಂತಂದರೆ, ವಿಚ್ ಆಫ್ ದ ಫಾಲೋವಿಂಗ್ ಕಾಂಟ್ರಾಸೆಪ್ಟಿವ್ಸ್ ಕುಡ್ ಬಿ ಎಫೆಕ್ಟಿವ್ ಇನ್ ಅವಾಯ್ಡಿಂಗ್ ಪ್ರೆಗ್ನೆನ್ಸಿ ಇಫ್ ಯೂಸ್ಡ್ ವಿತಿನ್ 72 hours ಆಫ್ಟರ್ ಕ್ಯಾಜುವಲ್ ಅನ್ಪ್ರೊಟೆಕ್ಟೆಡ್ ಇಂಟರ್ಕೋರ್ಸ್. ಅಂದರೆ ಇಲ್ಲಿ ಯಾವ ಒಂದು ಬರ್ತ್ ಕಂಟ್ರೋಲ್ ಮೆಥಡನ್ನು ಯೂಸ್ ಮಾಡ್ತೀವಿ, ದಟ್ ಈಸ್ ಯಾವ ಕಾಂಟ್ರಾಸೆಪ್ಟಿವ್ ಇಲ್ಲಿ ಈ ಕೊಟ್ಟಿರುವಂಥ ಸಿಚುವೇಶನ್ಗೆ ಎಫೆಕ್ಟಿವ್ ಆಗಿರುತ್ತೆ ಅಂತ. ಸೊ ಸಿಚುವೇಶನ್ ಏನು ಕೊಟ್ಟಿದ್ದಾರೆ, ಅಲ್ಲಿ ಅನ್ಪ್ರೊಟೆಕ್ಟೆಡ್ ಇಂಟರ್ಕೋರ್ಸ್ ಆಗಿದೆ. ಸೊ ಅಂಥ ಟೈಮಲ್ಲಿ ಆಫ್ಟರ್ ಸೆಕ್ಷುವಲ್ ಇಂಟರ್ಕೋರ್ಸ್ ಯಾವ ರೀತಿ ಅವಾಯ್ಡ್ ಮಾಡಬಹುದು ಅಂತ. ಸೊ ಯೂಶ್ವಲಿ ಬಿಫೋರ್ ಸೆಕ್ಷುವಲ್ ಇಂಟರ್ಕೋರ್ಸ್ ಏನೇನು ಮೆಥಡ್ಸ್ ಇದೆ, ನ್ಯಾಚುರಲ್ ಬ್ಯಾರಿಯರ್ಸ್ ಮೆಥಡ್ ಇದೆ, ಸರ್ಜರಿ ಮೆಥಡ್, ಅದಾದ ನಂತರ ಈ IUDs. ಓಕೆ, ಸೊ ಇದೆಲ್ಲ ಏನು ಬಿಫೋರ್ ಆಗಿ ಯೂಸ್ ಮಾಡುವಂಥದ್ದು. ಆಫ್ಟರ್ ಅನ್ಪ್ರೊಟೆಕ್ಟೆಡ್ ಇಂಟರ್ಕೋರ್ಸ್ ಆದ ಮೇಲೆ ಏನಿದೆ, ವಿತಿನ್ 72 hours ಯಾವ ಮೆಥಡನ್ನು ಯೂಸ್ ಮಾಡ್ತೀವಿ, ದಟ್ ಈಸ್ ಪಿಲ್ಸ್. ಓಕೆ, ಸೊ ಪಿಲ್ಸ್ ಆರ್ ಯೂಸ್ಡ್. ಆ ಒಂದು ಕಾಂಟ್ರಾಸೆಪ್ಟಿವ್ ಪಿಲ್ಸ್ಗೆ ಏನು ಕಾಂಬಿನೇಷನ್ ಇರುತ್ತೆ, ಆ ಕೆಮಿಕಲ್ ಕಾಂಬಿನೇಷನ್ ಏನು ಅಂತಂದರೆ, ಆಬ್ವಿಯಸ್ಲಿ ಏನು ಕಾಂಬಿನೇಷನ್ ಇರುತ್ತೆ, ಹಾರ್ಮೋನ್ಗಳ ಕಾಂಬಿನೇಷನ್ ಇರುತ್ತೆ. ಹೌದಾ? ಸೊ ಯಾವ್ಯಾವ ಹಾರ್ಮೋನು, ಪ್ರೊಜೆಸ್ಟ್ರೋಜನ್ ಆ್ಯಂಡ್ ಈಸ್ಟ್ರೋಜನ್ ಕಾಂಬಿನೇಷನ್. ಸೊ ಇದು ಏನು ಮಾಡ್ತಾ ಇದೆ, ಈ ಹಾರ್ಮೋನ್ಗಳು ಮೆನ್ಸ್ಟ್ರುವಲ್ ಸೈಕಲನ್ನು ಆಲ್ಟ್ರ್ ಮಾಡಿ, ಅಂದರೆ ಅದರಲ್ಲಿ ಬದಲಾವಣೆಗಳನ್ನು ಮಾಡಿಬಿಟ್ಟು ಓವ್ಯುಲೇಷನ್
ಆಗುವಂಥ ಟೈಮನ್ನು ಬದಲಾವಣೆ ಮಾಡಿ ಓವ್ಯುಲೇಷನ್ ಆಗದೇ ಇರೋ ಥರ ನೋಡ್ಕೊಳ್ಳೋದಾಗಿರಬಹುದು. ಈ ರೀತಿಯಾಗಿ ಫರ್ಟಿಲೈಸೇಷನನ್ನು ಅದು ಪ್ರಿವೆಂಟ್ ಮಾಡ್ತಾ ಇದೆ. ಓಕೆ, ಸೊ ಕರೆಕ್ಟ್ ಆಪ್ಷನ್ ಈಸ್ ಫೋರ್ತ್ ಒನ್. ನೆಕ್ಸ್ಟ್ ಕ್ವೆಶನ್, ಅಗೇನ್ ಇದು ಕೂಡ ಆರ್ಟ್ಸ್ ಬಗ್ಗೆ ಅಂದರೆ ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜೀಸ್ ಬಗ್ಗೆ ಆಗಿರೋದ್ರಿಂದ ಇದನ್ನು ಲಾಸ್ಟಲ್ಲಿ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ವಿ ವಿಲ್ ಮೂವ್ ಟು ಅದರ್ ಕ್ವೆಶನ್. ನಾವು ಇನ್ KCET 2021ನಲ್ಲಿ ಇದರಲ್ಲೂ ಕೂಡ ಆರ್ಟ್ಸ್ ರಿಲೇಟೆಡ್ ಕ್ವೆಶನ್ ಒಂದು ಬಂದಿದೆ. ಸೊ ಹಾಗಾಗಿ ನೀವು ನೋಡಬಹುದು ಆರ್ಟ್ಸ್ ತುಂಬ ಇಂಪಾರ್ಟೆಂಟ್ ಟಾಪಿಕ್. ಓಕೆ, ಸೊ ಕಾಂಟ್ರಾಸೆಪ್ಟಿವ್ಸ್ ಮತ್ತು ಆರ್ಟ್ಸ್ ಇದೆರಡು ತುಂಬ ಇಂಪಾರ್ಟೆಂಟ್ ಟಾಪಿಕ್ಗಳು ರಿಪ್ರೊಡಕ್ಟಿವ್ ಹೆಲ್ತ್ ಚಾಪ್ಟರಲ್ಲಿ. ಸೊ ಹಾಗಾಗಿ ನಿಮಗೆ ಕಾಂಟ್ರಾಸೆಪ್ಟಿವ್ಸ್ ಬಗ್ಗೆ ನಾನು ಆಗಲೇ ಹೇಳಿದೆ 4 ಮೆಥಡ್ ಇರುತ್ತೆ ಏನೇನು ಅಂತ. ಸೊ ಇನ್ನು ಈ ಆರ್ಟ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೂ ಮುಂಚೆ ಇನ್ನೊಂದು ಕ್ವೆಶನ್ ಇದೆ ಕಾಂಟ್ರಾಸೆಪ್ಟಿವ್ಸ್ ಬಗ್ಗೆ, ಇಲ್ಲಿ ಸೆಕೆಂಡ್ ಒನ್. ಅದನ್ನೊಂದು ನೋಡಿಬಿಟ್ಟು ವಿ ವಿಲ್ ಡಿಸ್ಕಸ್ ಅಬೌಟ್ ಆರ್ಟ್ಸ್. ಓಕೆ, ಸೊ ಸೆಲೆಕ್ಟ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಬೌಟ್ ಕಾಂಟ್ರಾಸೆಪ್ಟಿವ್ಸ್. ಅಂದರೆ ಕಾಂಟ್ರಾಸೆಪ್ಟಿವ್ಸ್ ಬಗ್ಗೆ ಇದರಲ್ಲಿ ಯಾವ ಒಂದು ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿಲ್ಲ, ದಟ್ ಈಸ್ ಇನ್ಕರೆಕ್ಟ್ ಅಂತ ಕೇಳಿದ್ದಾರೆ. ಓಕೆ, ಲೆಟ್ಸ್ ಸಿ ದ ಆಪ್ಷನ್ಸ್. ಆಪ್ಷನ್ ಡಿ ಏನಿದೆ, ದ ಪಾಸಿಬಲ್ ಇಲ್ ಎಫೆಕ್ಟ್ಸ್ ಲೈಕ್ ನಾಸಿಯಾ, ಅಬ್ಡಾಮಿನಲ್ ಪೇನ್, ಇರ್ರೆಗ್ಯುಲರ್ ಮೆನ್ಸ್ಟ್ರುವಲ್ ಬ್ಲೀಡಿಂಗ್ ಆರ್ ಇವನ್ ಬ್ರೆಸ್ಟ್ ಕ್ಯಾನ್ಸರ್ ಶುಡ್ ನಾಟ್ ಬಿ ಟೋಟಲಿ ಇಗ್ನೋರ್ಡ್. ಅಂದರೆ ಈ ಕಾಂಟ್ರಾಸೆಪ್ಟಿವ್ಸ್ಗಳನ್ನು ಬಳಸೋದ್ರಿಂದ ಇದೆಲ್ಲ ಬ್ಯಾಡ್ ಎಫೆಕ್ಟ್ಸ್ ಕೂಡ ಆಗ್ತಾ ಇದೆ. ದಟ್ ಈಸ್ ಹೊಟ್ಟೆ ನೋವು ಆಗಿರಬಹುದು ಮತ್ತು ಮೆನ್ಸ್ಟ್ರುವಲ್ ಸೈಕಲ್ ಇರ್ರೆಗ್ಯುಲರ್ ಆಗ್ತಾ ಇರೋದು, ಬ್ರೆಸ್ಟ್ ಕ್ಯಾನ್ಸರ್. ಸೊ ಇದೆಲ್ಲದು ಕೂಡ ಕಾಂಟ್ರಾಸೆಪ್ಟಿವ್ಗಳ ಸೈಡ್ ಎಫೆಕ್ಟ್ಸ್. ಹೌದು, ದಿಸ್ ಈಸ್ ಕರೆಕ್ಟ್ ಸ್ಟೇಟ್ಮೆಂಟ್. ಆಪ್ಷನ್ ಸಿ ನೋಡೋದಾದರೆ, ದೇ ಆರ್ ಪ್ರಾಕ್ಟೀಸ್ಡ್ ಅಗೇನ್ಸ್ಟ್ ನ್ಯಾಚುರಲ್ ರಿಪ್ರೊಡಕ್ಟಿವ್ ಇವೆಂಟ್ಸ್ ಲೈಕ್ ಕಾನ್ಸೆಪ್ಷನ್ ಆರ್ ಪ್ರೆಗ್ನೆನ್ಸಿ. ಎಸ್, ದಿಸ್ ಈಸ್ ಆಲ್ಸೋ ಕರೆಕ್ಟ್. ಯಾಕೆ ಅಂತಂದರೆ ಈ ಕಾಂಟ್ರಾಸೆಪ್ಟಿವ್ಸ್ನ ಯಾಕೆ ಯೂಸ್ ಮಾಡ್ತಾ ಇದ್ದೀವಿ, ನ್ಯಾಚುರಲ್ ರಿಪ್ರೊಡಕ್ಟಿವ್ ಇವೆಂಟ್ಸ್ಗಳು ಏನೇನಾಗುತ್ತೆ, ಕನ್ಸೆಪ್ಷನ್ ಅಥವಾ ಪ್ರೆಗ್ನೆನ್ಸಿ, ಇದು ನ್ಯಾಚುರಲ್ ಇವೆಂಟ್. ಇದನ್ನು ಪ್ರಿವೆಂಟ್ ಮಾಡೋದಕ್ಕೆ ಅದರ ಅಗೇನೆಸ್ಟ್ ಆಗಿ ಇದನ್ನು ಬಳಸ್ತಾ ಇದ್ದೀವಿ ನಾವು ಕಾಂಟ್ರಾಸೆಪ್ಟಿವ್ಸ್ಗಳನ್ನು. ಅಗೇನ್ ದಿಸ್ ಈಸ್ ರೈಟ್. ಆಪ್ಷನ್ ಬಿ ನೋಡೋದಾದರೆ, ದೇ ಹ್ಯಾವ್ ಸಿಗ್ನಿಫಿಕೆಂಟ್ ರೋಲ್ ಇನ್ ಚೆಕಿಂಗ್ ಅನ್ಕಂಟ್ರೋಲ್ಡ್ ಗ್ರೋತ್ ಆಫ್ ಪಾಪ್ಯುಲೇಷನ್. ಅಗೇನ್ ದಿಸ್ ಈಸ್ ಕರೆಕ್ಟ್. ಯಾಕಂತಂದರೆ ಪಾಪ್ಯುಲೇಷನನ್ನು ಕಂಟ್ರೋಲ್ ಮಾಡೋದಕ್ಕೆ ಈ ಮೆಥಡ್ ಯೂಸ್. ಹಾಗಿದ್ರೆ ನಾವು 3 ಆಪ್ಷನ್ಸ್ಗಳನ್ನು ರೋಲ್ ಔಟ್ ಮಾಡಿ ಆಯಿತು. ಇನ್ನು ಉಳಿದಿರೋ ಆಪ್ಷನ್ ಯಾವುದು, ಆಪ್ಷನ್ ಎ. ಈಸಿಯಾಗಿ ನೀವು ಇದನ್ನು ಟಿಕ್ ಮಾಡಬಹುದು. ಅಥವಾ ಈ ಆಪ್ಷನನ್ನು ನೋಡೋಣ. ದೇ ಆರ್ ರೆಗ್ಯುಲರ್ ರಿಕ್ವೈರ್ಮೆಂಟ್ಸ್ ಫಾರ್ ದ ಮೇಂಟೆನೆನ್ಸ್ ಆಫ್ ರಿಪ್ರೊಡಕ್ಟಿವ್ ಹೆಲ್ತ್. ನೋ, ರೆಗ್ಯುಲರ್ ಆಗಿ ರಿಪ್ರೊಡಕ್ಟಿವ್ ಹೆಲ್ತಿಗೆ ಕಾಂಟ್ರಾಸೆಪ್ಟಿವ್ಸ್ಗಳ ಯೂಸೇಜ್ ಇಟ್ ಈಸ್ ನಾಟ್ ಕಂಪಲ್ಸರಿ. ಹೌದು, STDಗಳ ವಿರುದ್ಧ ಕಾಂಟ್ರಾಸೆಪ್ಟಿವ್ಸ್ಗಳು ಹೆಲ್ಪ್ ಮಾಡ್ತಾ ಇದೆ. ಓಕೆ, ದಟ್ ಈಸ್ ಓನ್ಲಿ ಬ್ಯಾರಿಯರ್ ಮೆಥಡ್ಸ್ ಮಾತ್ರ ಏನು ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ಗಳನ್ನು ಕಂಟ್ರೋಲ್ ಮಾಡುತ್ತೆ ಅಥವಾ ಪ್ರಿವೆಂಟ್ ಮಾಡುತ್ತೆ. ಉಳಿದ ಯಾವ ಒಂದು ಕಾಂಟ್ರಾಸೆಪ್ಟಿವ್ ಮೆಥಡ್ ಲೈಕ್ ಸರ್ಜರಿ ಅಥವಾ ಯಾವುದು ನ್ಯಾಚುರಲ್ ಮೆಥಡ್ಸ್ ಏನಿದೆ, ಸೊ ಇದು ಯಾವುದು STDಗಳನ್ನು ಪ್ರಿವೆಂಟ್ ಮಾಡಲ್ಲ. ಅದಲ್ಲದೆ ನಾರ್ಮಲ್ ರಿಪ್ರೊಡಕ್ಟಿವ್ ಹೆಲ್ತಿಗೆ ಅಂತಂದರೆ ಯಾರು ಸೆಕ್ಷುವಲ್ ಇಂಟರ್ಕೋರ್ಸಲ್ಲಿ ಇನ್ವಾಲ್ವ್ ಆಗೋದಿಲ್ಲ ಅಂಥವರ ರಿಪ್ರೊಡಕ್ಟಿವ್ ಹೆಲ್ತಿಗೆ ಏನು ಕಾಂಟ್ರಾಸೆಪ್ಟಿವ್ಸ್ ಅವಶ್ಯಕತೆ ಇಲ್ಲ. ಓಕೆ, ಸೊ ಹಾಗಾಗಿ ಆಪ್ಷನ್ ಎನ್ನು ನಾವು ಟಿಕ್ ಮಾಡಬಹುದು. ದಟ್ ಇಟ್ ಈಸ್ ಇನ್ಕರೆಕ್ಟ್ ಅಬೌಟ್ ಕಾಂಟ್ರಾಸೆಪ್ಟಿವ್ಸ್. ಓಕೆ, ಬ್ಯಾರಿಯರ್ ಮೆಥಡ್ ಅಂತ ಕೇಳಿದರೆ ಆವಾಗ ನಾವು ಈ ಆಪ್ಷನನ್ನು ಸ್ವಲ್ಪ ಕನ್ಸಿಡರ್ ಮಾಡಬಹುದು. ಕಾಂಟ್ರಾಸೆಪ್ಟಿವ್ಸನ್ನು ಕೇಳಿರುವಾಗ ನಾವು ಆಪ್ಷನ್ ಎನ ಇನ್ಕರೆಕ್ಟ್ ಅಂತ ಟಿಕ್ ಮಾಡಬೇಕು. ಐ ಹೋಪ್ ಇಟ್ಸ್ ಕ್ಲಿಯರ್. ನೌ ವಿ ವಿಲ್ ಮೂವ್ ಟು ದ ಇಂಪಾರ್ಟೆಂಟ್ ಟಾಪಿಕ್ ದಟ್ ಈಸ್ ಆರ್ಟ್ಸ್ ಬಗ್ಗೆ. ಓಕೆ, ಸೊ ಆರ್ಟ್ಸ್ ಬಗ್ಗೆ ನೋಡಿದ್ರಿ ನೀವು, ರೆಗ್ಯುಲರ್ ಆಗಿ ಒಂದು ಕ್ವೆಶನ್ ಕೇಳಿರ್ತಾರೆ. ಓಕೆ, ಲೆಟ್ಸ್ ಸ್ಟಡಿ. ಆರ್ಟ್ಸ್ ಅಂತಂದರೆ ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜೀಸ್. ಸೊ ಇಲ್ಲಿ ಇನ್ಫರ್ಟೈಲ್ ಕಪಲ್ ಏನಿರ್ತಾರೆ ಅಥವಾ ಏನು ನಾವು ನಾರ್ಮಲ್ ಆಗಿ ನೋಡ್ತಾ ಇರ್ತೀವಿ, ಅದಕ್ಕಂತ ಹೇಳಿನೇ ಇನ್ಫರ್ಟಿಲಿಟಿ ಹಾಸ್ಪಿಟಲ್ಸ್ ಕೂಡ ಇವಾಗ ಸೆಟಪ್ ಆಗಿದೆ. ಅಂತಂದರೆ ಈ ಬಂಜೆತನ ನಿವಾರಣೆಗೋಸ್ಕರ ಕೆಲವೊಂದು ಹಾಸ್ಪಿಟಲ್ಸ್ ಇರುತ್ತೆ. ಇಲ್ಲಿ ಮಕ್ಕಳು ಆಗದೆ ಇರೋದಕ್ಕೆ ಸಾಕಷ್ಟು ಕಾರಣಗಳಿರುತ್ತೆ. ಫೀಮೇಲಲ್ಲಿ ಪ್ರಾಬ್ಲಮ್ ಇರಬಹುದು ಅಥವಾ ಮೇಲಲ್ಲಿ ಪ್ರಾಬ್ಲಮ್ ಇರಬಹುದು. ಓಕೆ, ಸೊ ಫೀಮೇಲಲ್ಲಿ ಪ್ರಾಬ್ಲಮ್ ಏನೇನು, ಓವ್ಯುಲೇಷನ್ ಆಗ್ತಾ ಇರಲ್ಲ ಅಥವಾ ಮೆನ್ಸ್ಟ್ರುವಲ್ ಸೈಕಲ್ ಆಗ್ತಾ ಇರಲ್ಲ, ಅಥವಾ ಓವ್ಯುಲೇಷನ್ ಆಗ್ತಾ ಇದ್ದರೂ ಕೂಡ ಅವರ ಯುಟೆರಸ್ ಏನು ಇಂಪ್ಲಾಂಟೇಷನ್ ಆಗುವಂತಹ ಕಂಡೀಷನ್ ಇರೋಲ್ಲ ಅವರ ಯುಟೆರಸ್ಸಲ್ಲಿ. ಓಕೆ, ಸೊ ಈ ರೀತಿಯಾಗಿ ವುಮೆನ್ನಲ್ಲಿ ಏನು ಪ್ರಾಬ್ಲಮ್ಸ್ ಇರುತ್ತೆ. ಇನ್ನು ಮೇಲಲ್ಲಿ ಏನೇನು ಪ್ರಾಬ್ಲಮ್ ಇರುತ್ತೆ, ಇನ್ಸಫಿಷಿಯೆಂಟ್ ಸ್ಪರ್ಮ್ ಕೌಂಟ್ ಅಂತಂದರೆ ಸ್ಪರ್ಮ್ ಕೌಂಟ್ ಕಡಿಮೆ ಇರುತ್ತೆ. ಅದಾದ ನಂತರ ಸ್ಪರ್ಮಲ್ಲಿ ಮೊಟಿಲಿಟಿ ಇರೋದಿಲ್ಲ, ಅಂತಂದರೆ ಅಬ್ನಾರ್ಮಲ್ ಸ್ಪರ್ಮ್ಸ್ ಇರುತ್ತೆ. ಇನ್ನು ಅದಾದ ನಂತರ ಇನ್ಸೆಮಿನೇಷನ್ ಪ್ರಾಬ್ಲಮ್ ಇರುತ್ತೆ. ಓಕೆ, ಸೊ ಈ ರೀತಿ ಅಥವಾ ಎಜಾಕ್ಯುಲೇಷನ್ ಪ್ರಾಬ್ಲಮ್ ಇರುತ್ತೆ. ಈ ಥರ ಪ್ರಾಬ್ಲಮ್ಸ್ ಇದ್ದಾಗ
ಯಾವ್ಯಾವ ಒಂದು ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡ್ಬಿಟ್ಟು ಅಸಿಸ್ಟ್ ಮಾಡಬಹುದು, ಈ ರೀತಿ ಇನ್ಫರ್ಟೈಲ್ ಕಪಲ್ಗೆ ಯಾವ ರೀತಿ ಅಸಿಸ್ಟ್ ಮಾಡಬಹುದು, ಹೆಲ್ಪ್ ಮಾಡಬಹುದು ಟು ಓವರ್ಕಮ್ ದ ಪ್ರಾಬ್ಲಮ್ಸ್ ಅಂಥೇಳಿ. ಸೊ ಈ ಎಲ್ಲ ಟೆಕ್ನಾಲಜೀಸೇ ಆರ್ಟ್ಸ್, ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜೀಸ್. ಸೊ ಇದರಲ್ಲಿ ಎರಡು ರೀತಿ, ಒಂದು IVF ಅಂದರೆ ಇನ್ ವಿಟ್ರೋ ಫರ್ಟಿಲೈಸೇಷನ್, ಅಂದರೆ ಬಾಡಿ ಹೊರಗಡೆ, ಇನ್ ವಿಟ್ರೋ ಮೀನ್ಸ್ ಔಟ್ಸೈಡ್ ದ ಬಾಡಿ ಆಫ್ ಫೀಮೇಲ್. ಓಕೆ, ಸೊ ಈ ಇನ್ ವಿಟ್ರೋ ಫರ್ಟಿಲೈಸೇಷನಲ್ಲಿ ಅಗೇನ್ 2 ಟೈಪ್ಸ್ ಇದೆ. ಒಂದು IVF ET ಅಂದರೆ ಇಲ್ಲಿ ಏನು ಮಾಡ್ತಾರೆ, ಮೇಲಿಂದ ಸ್ಪರ್ಮ್ಸ್ಗಳನ್ನು ತಗೊಂಡು ಫೀಮೇಲಿಂದ ಓವಮ್ಗಳನ್ನು ತಗೊಂಡು ಏನು ಮಾಡ್ತಾರೆ, ಒಂದು ಪೆಟ್ರಿ ಡಿಶಲ್ಲಿ ಅವೆರಡರ ಫ್ಯೂಷನ್ ಆಗುತ್ತೆ. ಓಕೆ, ಸೊ ಎರಡನ್ನೂ ಪೆಟ್ರಿ ಡಿಶಲ್ಲಿಟ್ಟು ಬೇಕಾದಂಥ ಒಂದು ಕಂಡೀಷನ್ಸ್ಗಳನ್ನು ಪ್ರೊವೈಡ್ ಮಾಡಿದಾಗ ಅಲ್ಲಿ ಮೇಲ್ ಮತ್ತು ಫೀಮೇಲ್ ಗ್ಯಾಮೆಟ್ಗಳ ಫ್ಯೂಷನ್ ಆಗುತ್ತೆ, ಸ್ಪರ್ಮ್ ಮತ್ತು ಓವಮ್ದು. ಓಕೆ, ಸೊ ಆ ಒಂದು ಝೈಗೋಟ್ ಏನು ಫಾರ್ಮ್ ಆಗಿರುತ್ತೆ, ಆ ಝೈಗೋಟನ್ನು ಕೆಲವು ಸ್ಟೇಜಸ್ ತನಕ ಡಿವೈಡ್ ಆಗಕ್ಕೆ ಬಿಟ್ಟು ಆ ಒಂದು ಎಂಬ್ರಿಯೋನ ಟ್ರಾನ್ಸ್ಫರ್, ಲೈಕ್ 16 ಸೆಲ್ಡ್ ಸ್ಟೇಜಲ್ಲಿ, ಸೊ ಈ ಒಂದು ಎಂಬ್ರಿಯೋ ಸ್ಟೇಜಲ್ಲಿ ಅಂದರೆ ಬ್ಲಾಸ್ಟುಲಾ ಸ್ಟೇಜಲ್ಲಿ ಟ್ರಾನ್ಸ್ಫರ್ ಮಾಡೋದು. ಓಕೆ, ಸೊ ಇಲ್ಲಿ ಎಂಬ್ರಿಯೋನ ಟ್ರಾನ್ಸ್ಫರ್ ಮಾಡ್ತೀವಿ ಎಲ್ಲಿಗೆ, ಫೀಮೇಲ್, ಯಾವ ಒಂದು ಫೀಮೇಲ್ಗೆ ಮಕ್ಕಳಾಗಬೇಕಾಗಿರುತ್ತೆ, ಸೊ ಆ ಹೆಣ್ಮಗಳ ಫ್ಯಾಲೋಪಿಯನ್ ಟ್ಯೂಬಿಗೆ ಈ ಎಂಬ್ರಿಯೋನ ಟ್ರಾನ್ಸ್ಫರ್ ಮಾಡೋದು. ಚಿಕ್ಕದಿದ್ದರೆ ಫ್ಯಾಲೋಪಿಯನ್ ಟ್ಯೂಬಿಗೆ, ಇನ್ನೂ ಪೂರ್ತಿ ಡಿವೈಡ್ ಆಗಿ 32 ಸೆಲ್ಡ್ ಸ್ಟೇಜಲ್ಲಿದೆ ಇವಾಗ ಇದು ಅಂತಂದರೆ ಡೈರೆಕ್ಟ್ ಇಂಪ್ಲಾಂಟೇಷನಿಗೆ ಅದು ರೆಡಿ ಇರುತ್ತೆ. ಸೊ ಯುಟೆರಸ್ಸಿಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಈ ಟೆಕ್ನಿಕ್ಕಿಗೆ ಏನಂತ ಕರೀತಾರೆ, IVF ET, ದಟ್ ಈಸ್ ಇನ್ ವಿಟ್ರೋ ಫರ್ಟಿಲೈಸೇಷನ್ ಮಾಡಿ ಆ ಎಂಬ್ರಿಯೋನ ಟ್ರಾನ್ಸ್ಫರ್ ಮಾಡ್ತಾ ಇರೋದು. ET ಮೀನ್ಸ್ ಎಂಬ್ರಿಯೋ ಟ್ರಾನ್ಸ್ಫರ್. ಇದು ಒಂದು ಮೆಥಡ್. ಆದರೆ ಇನ್ನೊಂದು ಮೆಥಡ್ ಏನು ಅಂತಂದರೆ, ಎಕ್ಸಾಕ್ಟಾಗಿ ಒಂದೇ ಓವಮನ್ನು ತಗೊಂಡು ಅದಕ್ಕೆ ಒಂದು ಸ್ಪರ್ಮನ್ನು ಇಂಜೆಕ್ಟ್ ಮಾಡುವಂಥದ್ದು. ಇದು ಕೂಡ ಇನ್ ವಿಟ್ರೋ, ಹೊರಗಡೆನೇ ಆಗ್ತಾಯಿದೆ. ಓಕೆ, ಸೊ ಬಾಡಿ ಹೊರಗಡೆ, ಸೊ ಸ್ಪರ್ಮನ್ನು ತಗೊಂಡು ಓವಮನ್ನು ತಗೊಂಡು ಆ ಒಂದು ಸ್ಪರ್ಮ್ನ ಇಂಜೆಕ್ಟ್ ಮಾಡ್ತಾ ಇದ್ದಾರೆ. ಎಲ್ಲಿಗೆ, ಓವಮ್ ಏನಿರುತ್ತಲ್ಲ, ಓವಮ್ನ ಸೈಟೋಪ್ಲಾಸಮ್ ಒಳಗಡೆ ಈ ಒಂದು ಸ್ಪರ್ಮನ್ನು ಇಂಜೆಕ್ಟ್ ಮಾಡೋದು. ಸೊ ಈ ಪ್ರೊಸೆಸ್ಸಿಗೆ ಏನಂತ ಕರೀತಾರೆ, ಇಂಟ್ರಾಸೈಟೋಪ್ಲಾಸಮಿಕ್ ಸ್ಪರ್ಮ್ ಇಂಜೆಕ್ಷನ್. ಓಕೆ, ಸೊ ಇಂಟ್ರಾಸೈಟೋಪ್ಲಾಸಮಿಕ್ ಸ್ಪರ್ಮ್ ಇಂಜೆಕ್ಷನ್. ಇಂಟ್ರಾಸೈಟೋಪ್ಲಾಸಮ್ ಅಂದರೆ ಓವಮ್ನ ಸೈಟೋಪ್ಲಾಸಮ್ ಒಳಗಡೆ ಏನು ಇಂಜೆಕ್ಟ್ ಮಾಡ್ತಾ ಇದ್ದಾರೆ, ಸ್ಪರ್ಮನ್ನು ಇಂಜೆಕ್ಟ್ ಮಾಡ್ತಾರೆ. ಓಕೆ, ಅಗೇನ್ ಇದು ಕೂಡ ಸೇಮ್ ಪ್ರಾಸೆಸ್. ಇದು ಕೂಡ ಝೈಗೋಟ್ ಫಾರ್ಮ್ ಆಗುತ್ತೆ. ಅದಾದ ನಂತರ ಈ ಒಂದು ಝೈಗೋಟನ್ನು ಅಥವಾ ಎಂಬ್ರಿಯೋನ ಟ್ರಾನ್ಸ್ಫರ್ ಮಾಡ್ತಾರೆ ಫೀಮೇಲ್ ಬಾಡಿಗೆ. ಓಕೆ, ಸೊ ದಿಸ್ ಈಸ್ ಒನ್ ಟೆಕ್ನಾಲಜಿ. ಓಕೆ, ಸೊ 2 ಟೈಪ್ಸ್ ಇದೆ IVF ಅಲ್ಲಿ. ಸೊ ಇದರಲ್ಲೇ ಈ IVF ಅಲ್ಲೇ ಜಿಫ್ಟ್ ಅಂತ ಬರುತ್ತೆ ಇನ್ನೊಂದು, ZIFT. ಸೊ ಇಲ್ಲೂ ಕೂಡ ಏನು, ಝೈಗೋಟ್ ಇಂಟ್ರಾ ಫೆಲೋಪಿಯನ್ ಟ್ರಾನ್ಸ್ಫರ್, ಅಂದರೆ ಹೊರಗಡೆ ಝೈಗೋಟ್ ಫಾರ್ಮ್ ಮಾಡ್ತಾರೆ ಔಟ್ಸೈಡ್ ದ ಬಾಡಿ ಲ್ಯಾಬೊರೇಟ್ರೀಸಲ್ಲಿ. ಸೊ ಆ ಒಂದು ಝೈಗೋಟನ್ನು ಫೆಲೋಪಿಯನ್ ಟ್ಯೂಬಿಗೆ ಹಾಕಿದರೆ ಜಿಫ್ಟ್, ಅದು ZIFT. ಓಕೆ, ಎಂಬ್ರಿಯೋನ್ನ ಹಾಕಿದರೆ ET, ಝೈಗೋಟನ್ನು ಹಾಕಿದರೆ ZIFT. ಓಕೆ, ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಎಂಬ್ರಿಯೋ ಅಂತಂದರೆ ಸ್ವಲ್ಪ ಸ್ಟೇಜ್ ತನಕ ಡೆವಲಪ್ ಆದಮೇಲೆ ಅದನ್ನು ಟ್ರಾನ್ಸ್ಫರ್ ಮಾಡಿದರೆ ET. ZIFT ಅಂತಂದರೆ ಝೈಗೋಟ್ ಫಾರ್ಮ್ ಆದ ತಕ್ಷಣ ಅದನ್ನು ಫೆಲೋಪಿಯನ್ ಟ್ಯೂಬಿಗೆ ಇಂಜೆಕ್ಟ್ ಮಾಡುವಂಥದ್ದು ZIFT. ಓಕೆ, ಎರಡೂ ಕೂಡ ಇನ್ ವಿಟ್ರೋ ಮೆಥಡ್ಗಳು. ಓಕೆ, ಆ್ಯಂಡ್ ICSI ಅಂತಂದರೆ ಅದು ಕೂಡ ಹೊರಗಡೆ ಇನ್ ವಿಟ್ರೋನೇ ಸ್ಪರ್ಮನ್ನು ಇಂಜೆಕ್ಟ್ ಮಾಡೋದು ಓವಮ್ ಒಳಗಡೆ. ಅದಾದ ನಂತರ ಅದನ್ನು ನೀವು ಜಿಫ್ಟ್ ಆದರೂ ಮಾಡಬಹುದು, ET ಆದರೂ ಮಾಡಬಹುದು. ಆಲ್ ಆರ್ IVFಗಳು ಇನ್ ವಿಟ್ರೋ. ಓಕೆ, ನಾವು ಲೆಟ್ ಅಸ್ ಸಿ ಇನ್ ವೈವೋ ಯಾವ ರೀತಿಯಾಗಿ ಏನೇನು ಟೈಪ್ಸ್ ಇದೆ. ವಿವೋ ಮೀನ್ಸ್ ಇನ್ಸೈಡ್ ದ ಬಾಡಿ ಎಂಬ್ರಿಯೋ ಫಾರ್ಮೇಷನ್ ಆಗುತ್ತೆ ಅಥವಾ ಫರ್ಟಿಲೈಸೇಷನ್ ಇನ್ಸೈಡ್ ದ ಬಾಡಿ ಆಫ್ ಫೀಮೇಲ್ ಆಗುತ್ತೆ. ದಟ್ ಈಸ್ ಇನ್ ಫೆಲೋಪಿಯನ್ ಟ್ಯೂಬಲ್ಲೇ ಫರ್ಟಿಲೈಸೇಷನ್ ಆಗೋದು. ಸೊ ಇನ್ಸೈಡ್ ದ ಬಾಡಿ ಆಫ್ ಫೀಮೇಲ್ ಫರ್ಟಿಲೈಸೇಷನ್ ಆಗಿ ಎಂಬ್ರಿಯೋಗಳು ಫಾರ್ಮ್ ಆದರೆ ಅದನ್ನು ಇನ್ ವಿವೋ ಫರ್ಟಿಲೈಸೇಷನ್ ಅಂತಾರೆ. ಸೊ ಯಾವ ರೀತಿಯಾಗಿ ಮಾಡ್ತಾರೆ ಅಂತಂದರೆ, ಹಿಯರ್ ಯಾವ್ಯಾವ ಕಂಡೀಷನಲ್ಲಿ ಮಾಡ್ತಾರೆ ಯೂಶ್ವಲಿ ಅಂತಂದರೆ, ಇವಾಗ ಫೀಮೇಲಲ್ಲಿ ಓವ್ಯುಲೇಷನ್ ಆಗ್ತಾ ಇರುತ್ತೆ, ಆದರೆ ಓವಮ್ ಫೆಲೋಪಿಯನ್ ಟ್ಯೂಬಿಗೆ ರೀಚ್ ಆಗ್ತಾ ಇರಲ್ಲ ಅಥವಾ ಓವ್ಯುಲೇಷನ್ನೇ ಆಗ್ತಾ ಇರಲ್ಲ. ಇಂಥ ಕಂಡೀಷನ್ಸಲ್ಲಿ ಬಟ್ ಯುಟರಸ್ ಎಲ್ಲ ನಾರ್ಮಲ್ ಆಗಿರುತ್ತೆ, ಇಂಪ್ಲಾಂಟೇಷನಿಗೆಲ್ಲ ಪರ್ಫೆಕ್ಟ್ ಇರುತ್ತೆ, ಬಟ್ ಓವಮ್ಮೇ ರಿಲೀಸ್ ಆಗ್ತಾ ಇಲ್ಲ ಅಂತಂದರೆ, ಸೊ ಅಂಥ ಫೀಮೇಲ್ಗಳಿಗೆ ಓವಮನ್ನು ಡೊನೇಟ್ ಮಾಡ್ತಾರೆ ಬೇರೆ ಡೋನರ್ಸ್ಗಳಿಗೆ. ಸೊ ಹೆಲ್ದಿ ಫೀಮೇಲ್ ಬಾಡಿಯಿಂದ ಬೇರೆ ಡೋನರ್ಗಳ ಬಾಡಿಯಿಂದ ಓವಮನ್ನು ಕಲೆಕ್ಟ್ ಮಾಡಿಕೊಂಡು ಯಾರಲ್ಲಿ ಓವಮ್ ರಿಲೀಸ್ ಆಗ್ತಾ ಇರಲ್ಲ ಅಂಥ ಒಂದು ಫೀಮೇಲ್ ಬಾಡಿಗೆ ಈ ಓವಮನ್ನು ರಿಲೀಸ್ ಮಾಡುವಂತಹ ಮೆಥಡ್. ಓಕೆ, ಸೊ ಈ ಮೆಥಡಿಗೆ
GIFT ಅಂತ ಕರೀತಾರೆ. ಓಕೆ, ಗ್ಯಾಮೆಟ್ ಇಂಟ್ರಾ ಫೆಲೋಪಿಯನ್ ಟ್ರಾನ್ಸ್ಫರ್. ಸೊ ಇಲ್ಲಿ ಗ್ಯಾಮೆಟ್ ಅಂದರೆ ಯಾವ್ದು ಗ್ಯಾಮೆಟು? ಫೀಮೇಲ್ ಗ್ಯಾಮೆಟ್, ಓವಮ್. ಸೊ ಡೈರೆಕ್ಟಾಗಿ ಓವಮನ್ನೇ ಫೀಮೇಲ್ ಬಾಡಿಗೆ ಇಂಜೆಕ್ಟ್ ಮಾಡ್ತಾರೆ. ಅದಾದ ನಂತರ ಅಲ್ಲಿ ಓವಮನ್ನು ಒಂದು ಸರ್ತಿ ಇಂಜೆಕ್ಟ್ ಮಾಡಿದ ಮೇಲೆ ಅದಾದ ನಂತರ ಅಲ್ಲೇ ಫರ್ಟಿಲೈಸೇಷನ್ ಆಗಿ ಫೀಮೇಲ್ ಬಾಡಿನಲ್ಲಿ, ಓಕೆ, ನೆಕ್ಸ್ಟ್ ಅಲ್ಲೇ ಎಂಬ್ರಿಯೋ ಫಾರ್ಮೇಷನ್ ಆಗಿ ನಾರ್ಮಲ್ ಪ್ರೆಗ್ನೆನ್ಸಿ ಕಂಟಿನ್ಯೂ ಆಗುತ್ತೆ. ಫೀಮೇಲ್ಸಲ್ಲಿ ಓವಮ್ ರಿಲೀಸ್ ಆಗದೇ ಇರುವಂಥ ಪ್ರಾಬ್ಲಮ್ ಇದ್ದರೆ, ಇನ್ನು ಮೇಲ್ಸಲ್ಲಿ ಪ್ರಾಬ್ಲಮ್ ಇದ್ದರೆ ಯಾವ ರೀತಿ ಪ್ರಾಬ್ಲಮ್ ಇರುತ್ತೆ ಅಂತ ಹೇಳಿದೆ ನಾನು. ಲೋ ಸ್ಪರ್ಮ್ ಕೌಂಟ್ ಇರುತ್ತೆ, ಅಥವಾ ಅಬ್ನಾರ್ಮಲ್ ಸ್ಪರ್ಮ್ಸ್ ಇರುತ್ತೆ, ಅಥವಾ ಇನ್ಸೆಮಿನೇಟ್ ಮಾಡೋಕ್ಕೆ ಆಗದೇ ಇರುವಂತಹ ಮೇಲ್ಸಲ್ಲಿ. ಸೊ ಈ ಥರ ಪ್ರಾಬ್ಲಮ್ ಇದ್ದಾಗ ಯಾವ ರೀತಿಯಾಗಿ ಅದನ್ನು ಓವರ್ಕಮ್ ಮಾಡಬಹುದು ಅಂತಂದರೆ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್. ಸೊ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ AI ಟೆಕ್ನಿಕಲ್ ಏನು ಮಾಡ್ತಾರೆ ಅಂತಂದರೆ, ಆರ್ಟಿಫಿಷಿಯಲ್ ಆಗಿ ಈ ಒಂದು ಸೆಮನ್ನನ್ನು ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಡೋನರ್ ಆಗಿರಬಹುದು ಅಥವಾ ಫಾದರ್ ಆಗಿರ್ಬೋದು. ಸೊ ಅವರಿಂದ ಸೆಮನ್ನನ್ನು ಕಲೆಕ್ಟ್ ಮಾಡಿ ಇಂಜೆಕ್ಟ್ ಮಾಡ್ತಾರೆ ಫೀಮೇಲ್ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟಲ್ಲಿ, ಐದರ್ ವೆಜೈನಾ ಆರ್ ಡೈರೆಕ್ಟ್ಲಿ ಟು ಯುಟೆರಸ್. ಈ ಸೆಮನ್ನನ್ನು ಇಂಜೆಕ್ಟ್ ಮಾಡ್ತಾರೆ. ಸೊ ಇಲ್ಲಿ ಆರ್ಟಿಫಿಷಿಯಲ್ ಆಗಿ ಇನ್ಸೆಮಿನೇಟ್ ಮಾಡ್ತಾ ಇದ್ದಾರೆ ಫೀಮೇಲ್ ಬಾಡಿಗೆ, ಹೌದಾ. ಸೊ ನ್ಯಾಚುರಲ್ ಆಗಿ ಇನ್ಸೆಮಿನೇಷನ್ ಫ್ರಮ್ ದ ಸೆಕ್ಷುವಲ್ ಇಂಟರ್ಕೋರ್ಸ್ ಆಗೋ ಟೈಮಲ್ಲಿ ಇನ್ಸೆಮಿನೇಷನ್ ಆಗುತ್ತೆ. ಬಟ್ ಇಲ್ಲಿ ಇನ್ಸೆಮಿನೇಟ್ ಮಾಡೋಕ್ಕೆ ಆಗದೇ ಇರೋ ಕಾರಣ ಮೇಲ್ ಪಾರ್ಟ್ನರ್ಗೆ ಇಲ್ಲಿ ಆರ್ಟಿಫಿಷಿಯಲ್ ಆಗಿ ಸೆಮನನ್ನು ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಂಜೆಕ್ಟ್ ಮಾಡ್ತಾ ಇದ್ದಾರೆ ಫೀಮೇಲ್ ವೆಜೈನಾ ಆರ್ ಡೈರೆಕ್ಟ್ಲಿ ಟು ಯುಟೆರಸ್. ಸೊ ಅಲ್ಲಿಂದ ಇಂಜೆಕ್ಟ್ ಆದಮೇಲೆ ಏನಾಗುತ್ತೆ, ಆ ಸೆಮೆನಲ್ಲಿರೋ ಸ್ಪರ್ಮ್ಸ್ ಹೋಗಿ ಫರ್ಟಿಲೈಸ್ ಮಾಡುತ್ತೆ ಓವಮನ್ನು. ಓಕೆ, ಸೊ ಈ ರೀತಿಯಾಗಿ ಇದೆರಡು ಏನು ಇನ್ ವೈವೋ ಫರ್ಟಿಲೈಸೇಷನ್ಗಳು, ಅಂದರೆ ಫೀಮೇಲ್ ಬಾಡಿ ಒಳಗಡೆ ಆಗ್ತಾಯಿದೆ. ಒಂದು ಗ್ಯಾಮೆಟ್ ಇಂಟ್ರಾ ಫೆಲೋಪಿಯನ್ ಟ್ರಾನ್ಸ್ಫರ್, ಇನ್ನೊಂದು ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್. ಐ ಹೋಪ್ ಇಟ್ಸ್ ಕ್ಲಿಯರ್ ಫಾರ್ ಯು. ನೌ ಲೆಟ್ಸ್ ಸಿ ದ ಕ್ವೆಶನ್. KCET 2021ನಲ್ಲಿ ಏನು ಕೇಳಿದ್ದಾರೆ? ದ ಮೆಥಡ್ ಆಫ್ ಡೈರೆಕ್ಟ್ಲಿ ಇಂಜೆಕ್ಟಿಂಗ್ ಅ ಸ್ಪರ್ಮ್ ಇಂಟು ಓವಮ್ ಈಸ್ ಕಾಲ್ಡ್. ಸೊ ಇಟ್ಸ್ ವೆರಿ ಡೈರೆಕ್ಟ್ ಕ್ವೆಶನ್ ಆ್ಯಂಡ್ ಇಟ್ಸ್ ಈಸಿ. ನೋಡಿ, ಡೈರೆಕ್ಟಾಗಿ ಸ್ಪರ್ಮನ್ನು ಓವಮ್ಮಿಗೆ ಇಂಜೆಕ್ಟ್ ಮಾಡುವಂಥ ಮೆಥಡ್ ಯಾವುದು? ನಿಮಗೆ ಈ ಫುಲ್ ಫಾರ್ಮ್ಗಳು ಗೊತ್ತಿದ್ದರೆ, ಈ ಅಬ್ರಿವೇಷನ್ಸ್ ಏನಿದೆ ಇದರ ಫುಲ್ ಫಾರ್ಮ್ಸ್ ಗೊತ್ತಿದ್ದರೆ ನೀವು ಈಸಿಯಾಗಿ ಕಂಡುಹಿಡಿಬಿಡ್ಬೋದು. ನೋಡಿ, ಗಿಫ್ಟ್ ಅಂತಂದ್ರೆ ಏನು? GIFT ಅಂದರೆ ಗ್ಯಾಮೆಟ್ ಇಂಟ್ರಾಫೆಲೋಪಿಯನ್ ಟ್ರಾನ್ಸ್ಫರ್, ಇದೂ ಅಲ್ಲ. ZIFT ಅಂದರೆ ಝೈಗೋಟ್ ಇಂಟ್ರಾಫೆಲೋಪಿಯನ್ ಟ್ರಾನ್ಸ್ಫರ್, ಇದು ಕೂಡ ಅಲ್ಲ. ಇನ್ನು IVF ET ಅಂತಂದರೆ ಎಂಬ್ರಿಯೋ ಟ್ರಾನ್ಸ್ಫರ್ ಇನ್ ವಿಟ್ರೋ, ನೋ, ಇದು ಕೂಡ ಅಲ್ಲ. ಡೈರೆಕ್ಟಾಗಿ ಯಾವ ಒಂದು ಮೆಥಡಲ್ಲಿ ಇಂಜೆಕ್ಟ್ ಮಾಡ್ತಾರೆ? ಇಂಟ್ರಾ ಸೈಟೋಪ್ಲಾಸಮಿಕ್ ಸ್ಪರ್ಮ್ ಇಂಜೆಕ್ಷನ್. ನೋಡಿ, ಹೆಸರಲ್ಲೇ ಇದೆ, ಹೌದಾ, ಇಂಟ್ರಾ ಸೈಟೋಪ್ಲಾಸಮಿಕ್ ಸ್ಪರ್ಮ್ ಇಂಜೆಕ್ಷನ್. ಸೊ ದಿಸ್ ಈಸ್ ದ ರೈಟ್ ಆನ್ಸರ್, ICSI. ನೆಕ್ಸ್ಟ್ 2019ನಲ್ಲಿ ಕೂಡ ಒಂದು ಕ್ವೆಶನ್ ಕೇಳಿದರು ಆರ್ಟ್ಸಲ್ಲಿ. ಸೊ ದಟ್ ಈಸ್ ಅ ಚೈಲ್ಡ್ಲೆಸ್ ಕಪಲ್ ವಿಸಿಟ್ ಆರ್ಟ್ಸ್ ಸೆಂಟರ್ ಟು ಗೆಟ್ ಅಸಿಸ್ಟೆನ್ಸ್ ಟು ಹ್ಯಾವ್ ಚೈಲ್ಡ್. ಸೊ ಚೈಲ್ಡ್ಲೆಸ್ ಕಪಲ್ ಇದ್ದಾರೆ, ಅವರು ಆರ್ಟ್ಸ್ ಸೆಂಟರಿಗೆ ವಿಸಿಟ್ ಮಾಡಿಬಿಟ್ಟು ದೇ ವಾಂಟ್ ಟು ಹ್ಯಾವ್ ಚೈಲ್ಡ್. ಸೊ ಏನು ಪ್ರಾಬ್ಲಮ್ ಇದೆ ಅಂತಂದರೆ ಲೋ ಸ್ಪರ್ಮ್ ಕೌಂಟ್ ಇದೆ ಮೇಲ್ ಪಾರ್ಟ್ನರಲ್ಲಿ. ಸೊ ಯಾವ ಒಂದು ಆರ್ಟ್ ಟೆಕ್ನಾಲಜಿನ ಯೂಸ್ ಮಾಡಿಬಿಟ್ಟು ಇದನ್ನು ಸಾಲ್ವ್ ಮಾಡಬಹುದು? ಸೊ ಮೇಲಲ್ಲಿ ಲೋ ಸ್ಪರ್ಮ್ ಕೌಂಟ್ ಇದ್ದರೆ ಇದರಲ್ಲಿ ನೋಡಿ ಯಾವ ಒಂದು ಮೆಥಡ್ ಕರೆಕ್ಟ್ ಆಗುತ್ತೆ? ಒಂದು ಗ್ಯಾಮೆಟ್ ಇಂಟ್ರಾಫೆಲೋಪಿಯನ್ ಟ್ರಾನ್ಸ್ಫರ್ ಯಾರಲ್ಲಿ ಮಾಡ್ತೀವಿ ಅಂತ ಹೇಳಿದೆ ನಾನು, ಫೀಮೇಲ್ ಓವಮನ್ನು ಪ್ರೊಡ್ಯೂಸ್ ಮಾಡೋಕ್ಕಾಗದೇ ಇದ್ದಾಗ. ಸೊ ಇದು ಕೂಡ ಆಪ್ಷನ್ ಬಿ ನೋಡಿ, ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್. ಸೊ ಎಕ್ಸಾಕ್ಟ್ಲಿ ಇದು ಮೇಲ್ಸಲ್ಲಿ ಸ್ಪರ್ಮ್ ಕೌಂಟ್ ಕಡಿಮೆ ಇದ್ದಾಗ ಯೂಸ್ ಮಾಡುವಂಥ ಮೆಥಡ್. ಸೊ ಹಾಗಾಗಿ ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್, ದಟ್ ಈಸ್ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್. ಓಕೆ, ಇನ್ನು ನೆಕ್ಸ್ಟ್ ಕ್ವೆಶನ್. ಸೊ ಇದು 2020ಯಲ್ಲಿ ಕೇಳಿದಂಥ ಕ್ವೆಶನ್. ಚೂಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಗಿಫ್ಟ್. ಅಂದರೆ ಗ್ಯಾಮೆಟ್ ಇಂಟ್ರಾಫೆಲೋಪಿಯನ್ ಟ್ಯೂಬ್ ಟ್ರಾನ್ಸ್ಫರ್ ಪ್ರೊಸೀಜರಲ್ಲಿ ಯಾವ ಮೆಥಡ್ ಕರೆಕ್ಟ್ ಆಗಿದೆ ಇಲ್ಲಿ ಕೊಟ್ಟಿರುವಂಥ ಮೆಥಡ್? ಸೊ ಆಪ್ಷನ್ಸ್ಗಳು ನೋಡೋದಾದರೆ, ಓವಾ ಕಲೆಕ್ಟೆಡ್ ಫ್ರಮ್ ಫೀಮೇಲ್ ಡೋನರ್ ಆರ್ ಟ್ರಾನ್ಸ್ಫರ್ ಟು ಫೆಲೋಪಿಯನ್ ಟ್ಯೂಬ್ ಟು ಫೆಸಿಲಿಟೇಟ್ ಝೈಗೋಟ್ ಫಾರ್ಮೇಷನ್ ಇನ್ ರೆಸಿಪಿಯೆಂಟ್. ಅಂದರೆ ಇಲ್ಲಿ ಬೇರೆ ಡೋನರ್ ಫೀಮೇಲಿಂದ ಓವಾನ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಆ ಒಂದು ಓವಮ್ಗಳನ್ನು ಫೆಲೋಪಿಯನ್ ಟ್ಯೂಬ್ ಆಫ್ ಮದರ್, ಅಂದರೆ ಯಾರಿಗೆ ಬೇಬಿ ಬೇಕಾಗಿರುತ್ತೆ ಸೊ ಅವರ ಫೆಲೋಪಿಯನ್ ಟ್ಯೂಬ್ಗೆ ಓವಮನ್ನು ಟ್ರಾನ್ಸ್ಫರ್ ಮಾಡೋದು. ಆಪ್ಷನ್ ಬಿ, ಝೈಗೋಟನ್ನು ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಡೋನರಿಂದ ಈ ರೆಸಿಪಿಯೆಂಟ್ ಫೀಮೇಲ್ ಯಾರಿರ್ತಾರೆ ಅವ್ರ ಫೆಲೋಪಿಯನ್ ಟ್ಯೂಬಿಗೆ ಟ್ರಾನ್ಸ್ಫರ್ ಮಾಡೋದು. ಆಪ್ಷನ್ ಸಿ, ಝೈಗೋಟ್ ಫೀಮೇಲ್ ಡೋನರಿಂದ ತಗೊಂಡು ಯುಟೆರಸ್ಸಿಗೆ ಟ್ರಾನ್ಸ್ಫರ್ ಮಾಡೋದು, ಅಥವಾ ಫೀಮೇಲ್ ಡೋನರಿಂದ ಓವಮ್ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಈ ಒಂದು ರೆಸಿಪಿಯೆಂಟ್ ಫೀಮೇಲ್ ಯಾರಿರ್ತಾರೆ ಅವರ ಯುಟೆರಸ್ಸಿಗೆ ಟ್ರಾನ್ಸ್ಫರ್ ಮಾಡೋದು. ಇದಿಷ್ಟು 4 ಆಪ್ಷನ್ಸ್ ಇದೆ.
ಈ 4 ಆಪ್ಷನ್ಸ್ಗಳಲ್ಲಿ ಯಾವುದು ಕರೆಕ್ಟ್ ಅನ್ನೋದು, ಅಂದರೆ ಯಾವುದು ಕರೆಕ್ಟ್ ಸ್ಟೇಟ್ಮೆಂಟ್ GIFT ಬಗ್ಗೆ ಅನ್ನೋದನ್ನು ನೀವು ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಆರ್ಟ್ಸ್ ಟೆಕ್ನಾಲಜಿ ಮತ್ತು ಈ ಒಂದು ಬರ್ತ್ ಕಂಟ್ರೋಲ್ ಮೆಥಡ್ಸ್. ಸೊ ಇದಿಷ್ಟು ರಿಪ್ರೊಡಕ್ಟಿವ್ ಹೆಲ್ತ್ ಚಾಪ್ಟರ್ ಬಗ್ಗೆ ಬಂದಂಥ KCET ಕ್ವೆಶನ್ಸ್ಗಳಾಗಿತ್ತು. ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರುವಂತಹ ವೀಡಿಯೋಸ್ಗಳ ಉಪಯೋಗ ತಗೊಳ್ಳಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಸೊ ದ್ಯಾಟ್ ಅವ್ರಿಗೂ ಇದರಿಂದ ಹೆಲ್ಪ್ ಆಗಲಿ. ವೆಲ್, ದಟ್ಸ್ ಇಟ್ ಫಾರ್ ಟುಡೇ. ವಿಲ್ ಡಿಸ್ಕಸ್ ಮೋರ್ ಚಾಪ್ಟರ್ಸ್ ಇನ್ ಕಮಿಂಗ್ ಡೇಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.